ನೋಡಿ, ಕ್ಯಾನ್ಸರ್ ಅನ್ನೋದು ನಮ್ಮ ದೇಹದಲ್ಲಿರುವ ಸೆಲ್ ಅಂತ ಹೇಳ್ತೀವಿ, ಕಣಗಳು ನಮಗೆ ಕಂಟ್ರೋಲ್ ಇಲ್ಲದೆ ಡಿವೈಡ್ ಆಗೋದು. ಅದು ಒಂದು ರೀತಿ ಅಲ್ಸರ್ ತರ ಆಗ್ಬಹುದು ಅಥವಾ ಗೆಡ್ಡೆ ತರ ಇರ್ಬೋದು. ಮೋಸ್ಟ್ಲಿ ಬ್ಲಡ್ ಕಾಣಿಸ್ಕೋಬಹುದು. ಈ ಬ್ಲಡ್ ಕಾಣಿಸ್ಕೊಳ್ಳೋದು ಗುದದ್ವಾರ ಅಥವಾ ರೆಕ್ಟಲ್ ಕ್ಯಾನ್ಸರ್ ಅಲ್ಲಿ ಬಹಳಷ್ಟು ಕಾಮನ್ ಕಂಪೇರ್ಡ್ ಟು ಕೊಲಾನ್ ಕ್ಯಾನ್ಸರ್, ದೊಡ್ಡ ಕರಳಿನ ಕ್ಯಾನ್ಸರ್. ಫ್ಯಾಮಿಲಿ ಹಿಸ್ಟ್ರಿ ಇದ್ದಾಗ, ಸಪೋಸ್ ಅವರ ಫಸ್ಟ್ ಡಿಗ್ರಿ ರಿಲೇಟಿವ್ಸ್, ತಂದೆ ತಾಯಿ ಅಥವಾ ಅವರ ಅಕ್ಕ ತಂಗಿ ಅಥವಾ ಸ್ವಂತ ಅಕ್ಕ ತಂಗಿ ಇವರಿಗೇನ ಕ್ಯಾನ್ಸರ್ ಇದ್ರೆ ಅವರು ಕೊಲಾರೆಕ್ಟಲ್ ಕ್ಯಾನ್ಸರ್ ಬರೋ ಕ್ಯಾನ್ಸರ್ ಎಟ್ ರಿಸ್ಕ್ ಇರ್ತಾರೆ. ಬಟ್ ನಾವು ಸ್ಟಡೀಸ್ ನಾವು ನೋಡಿದಾಗ ನಮ್ಗೇನ್ ಕಂಡು ಬಂದಿದೆ ಅಂದ್ರೆ ಮ್ಯಾಕ್ಸಿಮಮ್ ಕ್ಯಾನ್ಸರ್ಸ್ ಅರೌಂಡ್ 1/3 ಆಫ್ ದ ಕ್ಯಾನ್ಸರ್ಸ್ ರೆಕ್ಟಮ್ ಅಲ್ಲಿ ಬರುತ್ತೆ. ರಿಸ್ಕ್ ಫ್ಯಾಕ್ಟರ್ ಅಲ್ಲಿ ನೀವು ಮಾತಾಡ್ತಾ ಹೇಳಿದ್ರಿ ಜೆನೆಟಿಕಲಿ ಬರುವಂತ ಚಾನ್ಸಸ್ ಇರುತ್ತೆ ಅಂತ. ಅದು ಬಿಟ್ಟು ಬೇರೆ ಯಾವೆಲ್ಲ ಕಾರಣಕ್ಕೋಸ್ಕರ ಈ ಒಂದು ಕೊಲೊರೆಕ್ಟಲ್ ಕ್ಯಾನ್ಸರ್ ಬರುತ್ತೆ ಅಂತ ಆಕ್ಚುಲಿ ಗೊತ್ತಿಲ್ಲ. ನಾವು ಅದು ಆಕ್ಸೆಪ್ಟ್ ಮಾಡ್ಕೋಬೇಕು. ನಮ್ಮ ಮೆಡಿಕಲ್ ಸೈನ್ಸ್ ಅಲ್ಲಿ ಇದುವರೆಗೆ ಮೇ ಬಿ ಎಲ್ಲಾ ಪೇಷಂಟ್ ನಮ್ಗೆ ಎಷ್ಟು ಬರ್ತಾರೆ, 100 ಪೇಷಂಟ್ ಬಂದ್ರೆ ಅದ್ರಲ್ಲಿ ಮೇ ಬಿ ಒಂದು 10% ಅಷ್ಟೇ ನಾವು ಹೇಳ್ಬೋದು ಕ್ಯಾನ್ಸರ್ ಇದಕ್ಕೋಸ್ಕರ ಬಂತು ಅಂತ. ಕರಳಿನ ಕ್ಯಾನ್ಸರ್ಗೆ ಸ್ಪೆಸಿಫಿಕ್ ಆಗಿ ಬಂದಾಗ ಒಂದು ರಿಸ್ಕ್ ಫ್ಯಾಕ್ಟರ್ ಅಂದ್ರೆ ರೆಡ್ ಮೀಟ್, ನಮ್ದು ಮಟನ್ ಇಲ್ಲ ಯಾವುದೇ ರೆಡ್ ಮೀಟ್ ಇರ್ಬೋದು. ಸೊ ಈ ರೆಡ್ ಮೀಟ್ ಕನ್ಸಂಪ್ಷನ್, ಹೌದು, ವೈಟ್ ಮೀಟ್ ಇಸ್ ಸ್ಟಿಲ್ ಓಕೆ, ಬಟ್ ರೆಡ್ ಮೀಟ್ ಕನ್ಸಂಪ್ಷನ್ ಮೋರ್ ದೆನ್ ಮೇ ಬಿ 500 grams a week or something. ಸೊ ಅದು ರಿಸ್ಕ್ ಫ್ಯಾಕ್ಟರ್ ಜಾಸ್ತಿ ಮಾಡುತ್ತೆ. ಏಜ್ ಆದಂಗೆ ನಮ್ಮ ಸೆಲ್ ರಿಪೇರ್ ಕೆಪಬಿಲಿಟಿ, ಸೆಲ್ ಅನ್ನ ನಾವು ನಾರ್ಮಲಿ ನಮ್ಮ ಬಾಡಿ ಒಳಗಿನ ಸೆಲ್ಸ್ ಅನ್ನ ನಾವು ರಿಪೇರ್ ಮಾಡ್ಕೋತೀವಿ. ಸೊ ನಮ್ಗೆ ಏಜ್ ಆದಂಗೆ ಆ ರಿಪೇರ್ ಮಾಡೋ ಕೆಪಾಸಿಟಿ ಕಡಿಮೆ ಆಗುತ್ತೆ. ಸೊ ಆ ಕಡಿಮೆ ಆದಾಗ DNA ಡ್ಯಾಮೇಜ್ ರಿಪೇರ್ ಆಗದೆ ಇದ್ರೆ ಅದರಿಂದ ಕ್ಯಾನ್ಸರ್ ಬರುತ್ತೆ. ಕೊಲೊನೋಸ್ಕೋಪಿ ಅಂತ ಹೇಳಿದ್ರೆ ಏನು ಡಾಕ್ಟರ್? ಇದನ್ನ ಯಾಕೆ ಯೂಸ್ ಮಾಡ್ತಾರೆ? ಮತ್ತೆ ಮತ್ತೆ ಮೋಷನ್ ಹೋಗ್ಬೇಕು ಅಂತ ಫೀಲ್ ಆಗುತ್ತೆ. ಒಂದು 10 ಸಲ 5 ಸಲ 10 ಸಲ ಹೋದ್ರೂ ಕೂಡ ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ. ಇನಿಷಿಯಲಿ ಅದು ಸಣ್ಣದಾಗಿರುತ್ತೆ, ಒಂದು ಅಂಗದಲ್ಲಿ ಇರುತ್ತೆ, ಅದು ನಿಧಾನ ಟೈಮ್ ಹೋದಂಗೆ ದೊಡ್ಡದಾಗ್ತಾ ಹೋಗುತ್ತೆ. ಸೊ ತುಂಬಾ ದೊಡ್ಡದಾದ್ಮೇಲೆ ಹರಡಕ್ ಸ್ಟಾರ್ಟ್ ಮಾಡುತ್ತೆ. ಸೊ ಬ್ಲಡ್ ಮೂಲಕ ಹರಡುತ್ತೆ. ಸೊ ಬ್ಲಡ್ ಮೂಲಕ ಅದು ಲಿವರಿಗೆ ಹೋಗಿ ಕೂತ್ಕೋಬಹುದು, ಲಂಗ್ಸಿಗೆ ಹೋಗಿ ಕೂತ್ಕೋಬಹುದು. ಅದನ್ನ ಮೆಟಾಸ್ಟಾಸಿಸ್ ಅಥವಾ ಸ್ಟೇಜ್ 4 ಕ್ಯಾನ್ಸರ್ ಅಂತ ಹೇಳಿ. ಈಗ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಕ್ಯಾನ್ಸರ್ ಇದೆ ಅಂತ ಗೊತ್ತಾಯ್ತು ಅಂದ್ರೆ ಟ್ರೀಟ್ಮೆಂಟ್ ಆಪ್ಷನ್ಸ್ ಯಾವ ರೀತಿ ಆಗಿರುತ್ತೆ? ಅಂದ್ರೆ ಆಪರೇಷನ್ ಫಸ್ಟ್ ಸೊಲ್ಯೂಷನ್ ಆಗಿರುತ್ತಾ ಅಂತ? ಡೇಂಜರಸ್ ಅನ್ನೋದು ಪ್ರಾಬಬ್ಲಿ ಕರೆಕ್ಟ್ ಟರ್ಮ್ ಅಲ್ಲ. ಇದ್ದ ಕ್ಯಾನ್ಸರ್ ಅಲ್ಲಿ ಕರಳಿನ ಕ್ಯಾನ್ಸರ್ದು ಟ್ರೀಟ್ಮೆಂಟ್ ಬಹಳ ಅಡ್ವಾನ್ಸ್ಡ್ ಆಗಿದೆ. ಕರಳಿನ ಕ್ಯಾನ್ಸರ್ನ ಇನಿಷಿಯಲ್ ಸ್ಟೇಜ್ ಅಲ್ಲಿ ಡಿಟೆಕ್ಟ್ ಮಾಡಿದ್ರೆ ಕೇವಲ ಶಸ್ತ್ರಚಿಕಿತ್ಸೆ, ಸರ್ಜರಿಯಿಂದ ಅದನ್ನ ಗುಣಮುಖ ಪಡಿಸ್ಬೋದು. 90% ಕ್ಯೂರೇಟೆಡ್ ಅಂದ್ರೆ ನಾವು 10 ಪೇಷಂಟ್ ನಮ್ಮ ಹತ್ರ ಬಂದ್ರೆ 9 ಪೇಷಂಟ್ ಕ್ಯೂರ್ ಮಾಡ್ಬೋದು ನಾವು, ಆರ್ ಮೇ ಬಿ 10 ಮಾಡ್ಬೋದು. ಸೊ ಆ ಥರ ಕ್ಯೂರ್ ರೇಟ್ಸ್ ಇದೆ. ಸ್ಟೇಜ್ 2ಗೆ ಅರೌಂಡ್ 70%, 60 to 70% ಕ್ಯೂರ್ ರೇಟ್ ಇದೆ. ನಮಸ್ತೆ, ನೀವು ನೋಡ್ತಾ ಇದ್ದೀರಾ ವಿಜಯ ಕರ್ನಾಟಕ. ನಾನು ರಕ್ಷಾ ಕೋಟ್ಯಾನ್. ನಮ್ಮ ದೇಹದಲ್ಲಿರುವಂಥ ಉದ್ದವಾಗಿರುವ ಅಂಗ ಅಂತ ಹೇಳಿದ್ರೆ ಕರುಳು. ಜೀರ್ಣಶಕ್ತಿಗೆ ತುಂಬಾನೇ ಉಪಯೋಗವಾಗುವಂಥ ಒಂದು ಪಾರ್ಟ್ ಅಂತ ಹೇಳ್ಬೋದು. ಕರುಳು ಅಂದಾಗ ಸಣ್ಣ ಕರುಳು ಹಾಗೇನೆ ದೊಡ್ಡ ಕರುಳು ಎರಡಿದೆ. ಆದರೆ ಸಾಮಾನ್ಯವಾಗಿ ಕ್ಯಾನ್ಸರ್ ಬರುವಂಥದ್ದು ದೊಡ್ಡ ಕರುಳಿಗೆ. ಹಾಗಿದ್ರೆ ಈ ಕ್ಯಾನ್ಸರ್ ಯಾವ ಕಾರಣಕ್ಕೋಸ್ಕರ ಬರುತ್ತೆ? ಈ ಕೊಲೊರೆಕ್ಟಲ್ ಕ್ಯಾನ್ಸರ್ ಅಂತ ಹೇಳಿದ್ರೆ ಏನು? ಇದಕ್ಕೆ ಟ್ರೀಟ್ಮೆಂಟ್ ಯಾವ ರೀತಿಯಾಗಿರುತ್ತೆ? ಸೊ ಎಲ್ಲ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ ಡಾಕ್ಟರ್ ಸುಶ್ರುತ್ ಶೆಟ್ಟಿ, ಕನ್ಸಲ್ಟೆಂಟ್ ಸರ್ಜಿಕಲ್ ಗ್ಯಾಸ್ಟ್ರೋಎಂಟರಾಲಜಿ ಅಂಡ್ GI ಆನ್ಕಾಲಜಿ, ನಾರಾಯಣ ಹೆಲ್ತ್ ಸಿಟಿ, ಬ್ಯಾಂಗ್ಳೂರ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಡಾಕ್ಟರ್, ಈಗ ಕರುಳಿನಲ್ಲಿ ಬರುವಂತಹ ಕ್ಯಾನ್ಸರ್ ಅಂತ ಬಂದಾಗ ಕೊಲೊರೆಕ್ಟಲ್ ಕ್ಯಾನ್ಸರ್, ಸೊ ಹಾಗಂದ್ರೆ ಏನು? ಈ ರೀತಿ ಆದ್ರೆ ಈಗ ಕೊಲೊರೆಕ್ಟಲ್ ಕ್ಯಾನ್ಸರ್ ಆಯ್ತು ಅಂದಾಗ ಕರುಳಿನಲ್ಲಿ ಯಾವ ಚೇಂಜಸ್ ಆಗುತ್ತೆ ಅಂತ? ಈ ಕೊಲೊರೆಕ್ಟಲ್ ಕ್ಯಾನ್ಸರ್ ಅನ್ನೋದು ಅಥವಾ ಕರುಳಿನ ಕ್ಯಾನ್ಸರ್ ಸಾಮಾನ್ಯವಾಗಿ ಕರಿತೀವಿ. ಇದು ಇತ್ತೀಚಿನಲ್ಲಿ ಬಹಳಷ್ಟು ಜನರಲ್ಲಿ ಕಂಡು ಬರ್ತಾ ಇದೆ. ನಾವು ಪೇಷಂಟ್ ನೋಡುವಾಗ ಇನ್ನಷ್ಟು ಯಂಗರ್ ಪೇಷಂಟ್ಸ್ ಈ ಕಾಯಿಲೆಯಿಂದ ಬರ್ತಾ ಇದ್ದಾರೆ. ಸೊ ಈ ಕರುಳಿನಲ್ಲಿ ಬರುವ ಕ್ಯಾನ್ಸರ್ ಐದರ್ ದೊಡ್ಡ ಕರುಳಿನ, ಸಣ್ಣ ಕರುಳಿನ ಕ್ಯಾನ್ಸರ್ ಬಹಳ ರೇರ್. ಅದಕ್ಕೆ ಅದ್ರ ಬಗ್ಗೆ ಜಾಸ್ತಿ ತುಂಬಾ ಕಡಿಮೆ ಅಷ್ಟು ಡಿಸ್ಕಸ್ ಮಾಡೋದಿಲ್ಲ. ಬಂದ್ರು ಅದರ ಟ್ರೀಟ್ಮೆಂಟ್ ಪ್ರೋಟೋಕಾಲ್ಸ್ ಕೊಲೊರೆಕ್ಟಲ್ ಕ್ಯಾನ್ಸರ್ ತರಾನೇ ಹೋಗುತ್ತೆ. ಈ ಕೊಲೊರೆಕ್ಟಲ್ ಕ್ಯಾನ್ಸರ್ಸ್ 2 ಟೈಪ್ ಇರ್ಬೋದು. ಒಂದು ದೊಡ್ಡ ಕರುಳಿನ ಕ್ಯಾನ್ಸರ್, ಇನ್ನೊಂದು ಗುದದ್ವಾರ ಅಥವಾ ರೆಕ್ಟಮ್ ಅಂತ ಹೇಳ್ತೀವಿ, ಅದರ ಕ್ಯಾನ್ಸರ್. ಸೊ ಇದನ್ನ ಯಾಕೆ ನಾವು ಡಿವೈಡ್ ಮಾಡಿ ಮಾತಾಡ್ತೀವಿ ಅಂತ ಹೇಳಿದ್ರೆ, ಈ ದೊಡ್ಡ ಕರುಳಿನ ಕ್ಯಾನ್ಸರ್ದು ಸಿಂಪ್ಟಮ್ಸ್ ಆಗಿರ್ಬೋದು, ರೋಗ ಲಕ್ಷಣಗಳಿರ್ಬೋದು, ಅದು ಒಂದ್ ಟೈಪ್ ಇದ್ರೆ, ಈ ರೆಕ್ಟಲ್ ಕ್ಯಾನ್ಸರ್, ಗುದದ್ವಾರ ಕ್ಯಾನ್ಸರ್ ಸಿಂಪ್ಟಮ್ಸ್ ಹಾಗೂ ನಾವು ಟ್ರೀಟ್ಮೆಂಟ್ ಮಾಡೋ ಪ್ರೋಟೋಕಾಲ್ಸ್ ಡಿಫ್ರೆಂಟ್ ಆಗಿರುತ್ತೆ. ಅದಕ್ಕೆ ಅದನ್ನ ಒಟ್ಟಿಗೆ ಕೊಲೊರೆಕ್ಟಲ್ ಕ್ಯಾನ್ಸರ್ ಅಂತ ಕರಿತೀವಿ. ಸಾಮಾನ್ಯ ಜನರು ಕರುಳಿನ ಕ್ಯಾನ್ಸರ್ ಅಂತ ಕರಿತೀವಿ. ಓಕೆ, ಚೇಂಜಸ್ ಯಾವ ರೀತಿ ಆಗಿರುತ್ತೆ ಅಂದ್ರೆ ಊದ್ಕೊಂಡಿರುತ್ತೆ? ಈಗ ಯೂಶಲಿ ಕ್ಯಾನ್ಸರ್ ಅಂದ ತಕ್ಷಣ ಎಕ್ಸ್ಟ್ರಾ ಮಸಿಲ್ಸ್ ಏನು ಬಿಲ್ಡ್ ಆಗುತ್ತೆ ಅಂತ ಕಾಮನ್ ಆಗಿ ಅನ್ಕೋತಾರೆ ಜನ. ಸೊ ಅಲ್ಲಿ ಏನು ಚೇಂಜಸ್ ಆಗಿರುತ್ತೆ ಅಂತ? ಹೌದು ನೋಡಿ, ಕ್ಯಾನ್ಸರ್ ಅನ್ನೋದು ನಮ್ಮ ದೇಹದಲ್ಲಿರುವ ಸೆಲ್ ಅಂತ ಹೇಳ್ತೀವಿ, ಕಣಗಳು ನಮ್ಗೆ ಕಂಟ್ರೋಲ್ ಇಲ್ಲದೆ ಡಿವೈಡ್ ಆಗೋದು. ಸೊ ನಾರ್ಮಲಿ ನಮ್ಮ ಉಗುರು ಇರ್ಬೋದು, ಕೂದಲು ಇರ್ಬೋದು, ಗ್ರೋ ಆಗ್ತಾ ಇರುತ್ತೆ.
ಅದು ನಮ್ಮ ಬಾಡಿಗೆ ಬೇಕು, ಅದು ಕಂಟ್ರೋಲ್ ಮಾಡುತ್ತೆ ಎಷ್ಟು ಗ್ರೋ ಆಗಬೇಕು. ನಾವೀಗ ಒಂದಿನ ಎದ್ದಾಗ ಎಷ್ಟು ಸೆಂಟಿಮೀಟರ್ ಮಿಲಿಮೀಟರ್ ಗ್ರೋ ಆಗಬೇಕು ಅದೆಲ್ಲ ಕಂಟ್ರೋಲಲ್ಲಿರುತ್ತೆ. ಸೊ ನಮ್ಮ ಬಾಡಿ ಕಂಟ್ರೋಲ್ ಇಲ್ಲದೆ ಗ್ರೋ ಆದಾಗ ಸೆಲ್ಸ್ ಅದು ಕ್ಯಾನ್ಸರ್ ಉತ್ಪನ್ನ ಆಗುತ್ತೆ. ಬೇಸಿಕ್ ರೀಸನ್ ನಮ್ಮ ಸೆಲ್ಲಲ್ಲಿರೋ DNA ಡ್ಯಾಮೇಜ್ ಆಗೋದು. ಸೊ ಈ ತರ ಗೆಡ್ಡೆಗಳು ನಮ್ಮ ಕರುಳಿನಲ್ಲಿ ಬಂದಾಗ, ದೊಡ್ಡ ಕರುಳಿನಲ್ಲಿ ಅಥವಾ ಗುದದ್ವಾರದ ಬಂದಾಗ ಕೋಲೋರೆಕ್ಟಲ್ ಕ್ಯಾನ್ಸರ್ ಅಂತ ಕರಿತೀವಿ. ಅದು ಒಂದು ರೀತಿ ಅಲ್ಸರ್ ತರ ಆಗ್ಬಹುದು ಅಥವಾ ಗೆಡ್ಡೆ ತರ ಇರಬಹುದು. ಓಕೆ ಡಾಕ್ಟರ್, ನೀವೀಗ ಮಾತಾಡ್ತಾ ಹೇಳಿದ್ರೆ ಈಗ ಕೊಲನ್ ಕ್ಯಾನ್ಸರ್ ಒಂದು ರೆಕ್ಟಮ್ ಅಲ್ಲಾಗುತ್ತೆ ಅಂತ. ಸೊ ಈ ಕರುಳು ಹಾಗೇನೆ ಗುದದ್ವಾರ ಇದು ಎರಡು ಕೂಡ ಸಪರೇಟ್ ಆಗೇ ಆಗುತ್ತಾ ಕ್ಯಾನ್ಸರ್ ಅಂತ? ಅಲ್ಲ, ಎಲ್ಲೂ ಕೂಡ ಆಗ್ಬೋದು. ಈಗ ನಮ್ ದೊಡ್ಡ ಕರುಳು ಆಲ್ಮೋಸ್ಟ್ 150 to 180 ಸೆಂಟಿಮೀಟರ್ ಇರುತ್ತೆ. ಸೊ ಅದರಲ್ಲಿ ಎಲ್ಲಿ ಬೇಕಾದ್ರೂ ಕ್ಯಾನ್ಸರ್ ಆಗಿರ್ಬೋದು, ಕ್ಯಾನ್ಸರ್ ಬರ್ಬೋದು. ಸೊ ಈ ದೊಡ್ಡ ಕರುಳಿಂದ ಬಂದಾಗ ಅದರ ಕೆಲವೊಂದು ರೋಗ ಲಕ್ಷಣಗಳು ಡಿಫ್ರೆಂಟ್ ಆಗಿರುತ್ತೆ. ಸಪೋಸ್ ಜನರಿಗೆ ಮೋಷನ್ ಅಲ್ಲಿ ಸ್ವಲ್ಪ ವ್ಯತ್ಯಾಸ ಕಾಣ್ಬೋದು, ಡಯೇರಿಯಾ ಆಗ್ಬೋದು ಅಥವಾ ಕಾನ್ಸ್ಟಿಪೇಷನ್ ಆಗ್ಬೋದು, ಇಲ್ಲ ಮೋಷನಲ್ಲಿ ಬ್ಲಡ್ ಕಾಣಿಸ್ಕೋಬಹುದು. ಈ ಬ್ಲಡ್ ಕಾಣಿಸ್ಕೊಳ್ಳೋದು ಗುದದ್ವಾರ ಅಥವಾ ರೆಕ್ಟಲ್ ಕ್ಯಾನ್ಸರ್ ಅಲ್ಲಿ ಬಹಳಷ್ಟು ಕಾಮನ್ ಕಂಪೇರ್ ಟು ಕೊಲಾನ್ ಕ್ಯಾನ್ಸರ್, ದೊಡ್ಡ ಕರುಳಿನ ಕ್ಯಾನ್ಸರ್. ಸೊ ಈಗ ಜನರಲ್ ಆಗಿ ಹೇಳ್ಬೇಕು ಅಂದ್ರೆ ಇದೆರಡು ಕೂಡ ಬೇರೆ ಬೇರೆನೆ ಕ್ಯಾನ್ಸರ್, ಆದ್ರೆ ಬರೋ ಅಂತದ್ದು ಈಗ ಒಂದು ಪಾರ್ಟ್ ನ ಒಂದು ಎಂಡ್ ಅಲ್ಲಿ ಬರುತ್ತೆ, ಇನ್ನೊಂದು ಪಾರ್ಟ್ ಅಲ್ಲೇ ಬರುತ್ತೆ, ಮುಂಚೆನೆ ಬರುತ್ತೆ ಅಂತ. ಓಕೆ, ಹಾಗಿದ್ರೆ ಈಗ ಎರಡು ಸಪ್ರೇಟ್ ಅಂತ ಹೇಳಿದ್ರಿ, ಒಂದೇ ಪರ್ಸನ್ಗೆ ಅಟ್ ಎ ಟೈಮ್ ಎರಡು ಬರೋ ಚಾನ್ಸಸ್ ಇರುತ್ತಾ? ಈಗ ಯಾರಾದ್ರೂ ಎಟ್ ರಿಸ್ಕ್ ಇದ್ರೆ, ಈ ಕೋಲೋರೆಕ್ಟಲ್ ಕ್ಯಾನ್ಸರ್ ರಿಸ್ಕ್ ಯಾರಿಗಿರುತ್ತೆ? ನಂಬರ್ 1, ಈ ಫ್ಯಾಮಿಲಿ ಹಿಸ್ಟ್ರಿ ಇದ್ದಾಗ, ಸಪೋಸ್ ಅವರ ಫಸ್ಟ್ ಡಿಗ್ರಿ ರಿಲೇಟಿವ್ಸ್, ತಂದೆ ತಾಯಿ ಅಥವಾ ಅವರ ಅಕ್ಕ ತಂಗಿ ಅಥವಾ ಸ್ವಂತ ಅಕ್ಕ ತಂಗಿ, ಇವರಿಗೇನ ಕ್ಯಾನ್ಸರ್ ಇದ್ರೆ ಅವರು ಕೋಲೋರೆಕ್ಟಲ್ ಕ್ಯಾನ್ಸರ್ ಬರೋ ಕ್ಯಾನ್ಸರ್ಗೆ ಎಟ್ ರಿಸ್ಕ್ ಇರ್ತಾರೆ. ಇಲ್ಲ ಕೆಲವೊಂದು ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್ ಇರುತ್ತೆ. ಸೊ ಆ ರಿಸ್ಕ್ ಇದ್ದವರಿಗೆ ಕೋಲಾನಲ್ಲಿ ರೆಕ್ಟಮ್ ಅಲ್ಲಿ ಈಕ್ವಲ್ ರಿಸ್ಕ್ ಇರುತ್ತೆ, ಎಲ್ಲಿ ಬೇಕಾದ್ರೂ ಕ್ಯಾನ್ಸರ್ ಬರ್ಬೋದು, ಅದು ಬಹಳ ರ್ಯಾಂಡಮ್ ಆಗಿ ಬರುತ್ತೆ. ಬಟ್ ನಾವು ಸ್ಟಡೀಸ್ ನಾವು ನೋಡಿದಾಗ ನಮ್ಗೆ ಏನ್ ಕಂಡು ಬಂದಿದೆ ಅಂದ್ರೆ ಮ್ಯಾಕ್ಸಿಮಮ್ ಕ್ಯಾನ್ಸರ್ಸ್ ಅರೌಂಡ್ 1/3 ಆಫ್ ದ ಕ್ಯಾನ್ಸರ್ಸ್ ರೆಕ್ಟಮ್ ಅಲ್ಲಿ ಬರುತ್ತೆ. ಸೊ ಇದು 15 ಸೆಂಟಿಮೀಟರ್ ಅಲ್ಲಿ 1/3 ಬರುತ್ತೆ, 30% ಅಷ್ಟು. ಉಳಿದ 70% ಉಳಿದ 150 ಸೆಂಟಿಮೀಟರ್ಸ್ ದೊಡ್ಡ ಕರಳಲ್ಲಿ ಬರುತ್ತೆ. ಓಕೆ, ಸೊ ಆ ದೊಡ್ಡ ಕರಳಲ್ಲಿ ಯಾವ ಪಾರ್ಟ್ ಅಲ್ಲಿ ಬೇಕಾದ್ರೂ ಆಗಬಹುದಾ? ಯಾವ ಪಾರ್ಟ್ ಅಲ್ಲೂ ಆಗ್ಬೇಕಾಗ್ಬೋದು. ಇದು ರೈಟ್ ಸೈಡ್ ಅಲ್ಲಿ ಆದ್ರೆ ರೈಟ್ ಸೈಡೆಡ್ ಕೊಲಾನ್ ಕ್ಯಾನ್ಸರ್ ಅಂತ ಹೇಳ್ತೀವಿ, ಲೆಫ್ಟ್ ಸೈಡ್ ಆದ್ರೆ ಲೆಫ್ಟ್ ಸೈಡೆಡ್ ಕೊಲಾನ್ ಕ್ಯಾನ್ಸರ್ಸ್ ಅಂತ ಹೇಳ್ತೀವಿ. ಓಕೆ, ಈಗ ರಿಸ್ಕ್ ಫ್ಯಾಕ್ಟರ್ ಅಲ್ಲಿ ನೀವು ಮಾತಾಡ್ತಾ ಹೇಳಿದ್ರಿ ಜೆನೆಟಿಕಲಿ ಬರುವಂತ ಚಾನ್ಸಸ್ ಇರುತ್ತೆ ಅಂತ, ಅದು ಬಿಟ್ಟು ಬೇರೆ ಯಾವೆಲ್ಲ ಕಾರಣಕ್ಕೋಸ್ಕರ ಈ ಒಂದು ಕೋಲೋರೆಕ್ಟಲ್ ಕ್ಯಾನ್ಸರ್ ಬರುತ್ತೆ ಅಂತ? ಕ್ಯಾನ್ಸರ್ ಯಾಕೆ ಬರುತ್ತೆ ಅಂತ ಬಹಳಷ್ಟು ನಮ್ಗೆ ಇನ್ನೂ ತಿಳಿದಿಲ್ಲ. ಸೊ ನಮ್ಗೆ ಡೆಫಿನೆಟ್ ಆಗಿ ಪಾಯಿಂಟ್ ಮಾಡೋದು ಕಷ್ಟ, ಆಕ್ಚುಲಿ ಗೊತ್ತಿಲ್ಲ. ನಾವು ಅದು ಆಕ್ಸೆಪ್ಟ್ ಮಾಡ್ಕೋಬೇಕು. ನಮ್ಮ ಮೆಡಿಕಲ್ ಸೈನ್ಸ್ ಅಲ್ಲಿ ಇದುವರೆಗೆ ಮೇ ಬಿ ಎಲ್ಲಾ ಪೇಷಂಟ್ ನಮ್ಗೆ ಎಷ್ಟು ಬರ್ತಾರೆ, 100 ಪೇಷಂಟ್ಸ್ ಬಂದ್ರೆ ಅದ್ರಲ್ಲಿ ಮೇ ಬಿ ಒಂದು 10% ಅಷ್ಟೇ ನಾವು ಹೇಳ್ಬೋದು ಕ್ಯಾನ್ಸರ್ ಇದಕ್ಕೋಸ್ಕರ ಬಂತು ಅಂತ. ಬಾಕಿ ಪೇಷಂಟ್ಗೆ ನಾವು ಹೇಳ್ತೀವಿ ಅದು ಇಟ್ಸ್ ರ್ಯಾಂಡಮ್ ಥಿಂಗ್, ಅಂದ್ರೆ ಬಂದಿದೆ, ಇಟ್ಸ್ ವೆರಿ ರ್ಯಾಂಡಮ್ ಬಿಕಾಸ್ ವಿ ಡೋಂಟ್ ನೋ ದ ಎಕ್ಸಾಕ್ಟ್ ರೀಸನ್ ಆ ಥರ. ಸೊ ರಿಸ್ಕ್ ಫ್ಯಾಕ್ಟರ್ಸ್ಗೆ ಬಂದಾಗ ನಂಬರ್ 1 ನಾನು ಈಗಾಗಲೇ ಹೇಳ್ದಂಗೆ ಫ್ಯಾಮಿಲಿ ಹಿಸ್ಟ್ರಿ. ನಂಬರ್ 2 ಕೆಲವೊಂದು ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್. ಟೊಬ್ಯಾಕೊ ಕನ್ಸಂಪ್ಷನ್ ಇನ್ ಎನಿ ಫಾರ್ಮ್, ಅದು ಸಿಗರೇಟ್ ಆಗಿರ್ಬೋದು, ತಂಬಾಕು ಆಗಿರ್ಬೋದು, ಎನಿ ಫಾರ್ಮ್, ಟೊಬ್ಯಾಕೊ ಇನ್ ಎನಿ ಫಾರ್ಮ್ ಲೀಡ್ಸ್ ಟು ಎನಿ ಟೈಪ್ ಆಫ್ ಕ್ಯಾನ್ಸರ್. ನಾವು ಕರುಳಿನ ಕ್ಯಾನ್ಸರ್ ಅಂತಲ್ಲ, ಯಾವುದೇ ಕ್ಯಾನ್ಸರ್ಗೂ ಈ ಟೊಬ್ಯಾಕೊ ಅನ್ನೋದು ಕಾರಣ ಆಗಿರುತ್ತೆ. ಮೂರನೇದು ಆಲ್ಕೋಹಾಲ್ ಕನ್ಸಂಪ್ಷನ್, ಮೀರಿ ಆಲ್ಕೋಹಾಲ್ ಕನ್ಸಂಪ್ಷನ್ ಮಾಡಿದಾಗ ಅದರಲ್ಲೂ ಸೈಟೋಟಾಕ್ಸಿಕ್ ಎಫೆಕ್ಟ್ ಇರುತ್ತೆ. ಈ ಕರುಳಿನ ಕ್ಯಾನ್ಸರ್ಗೆ ಸ್ಪೆಸಿಫಿಕ್ ಆಗಿ ಬಂದಾಗ ಒಂದು ರಿಸ್ಕ್ ಫ್ಯಾಕ್ಟರ್ ಅಂದ್ರೆ ರೆಡ್ ಮೀಟ್, ನಮ್ದು ಮಟನ್ ಇಲ್ಲ ಯಾವುದೇ ರೆಡ್ ಮೀಟ್ ಇರ್ಬೋದು. ಸೊ ಈ ರೆಡ್ ಮೀಟ್ ಕನ್ಸಂಪ್ಷನ್, ಹೌದು, ವೈಟ್ ಮೀಟ್ ಇಸ್ ಸ್ಟಿಲ್ ಓಕೆ, ಬಟ್ ರೆಡ್ ಮೀಟ್ ಕನ್ಸಂಪ್ಷನ್ ಮೋರ್ ದೆನ್ ಮೇ ಬಿ 500 grams a week or something. ಸೊ ಅದು ರಿಸ್ಕ್ ಫ್ಯಾಕ್ಟರ್ ಜಾಸ್ತಿ ಮಾಡುತ್ತೆ ಕರುಳಿನ ಕ್ಯಾನ್ಸರ್ಗೆ. ಮೂರನೇದು ಒಬೇಸಿಟಿ ಅಂಡ್ ಲ್ಯಾಕ್ ಆಫ್ ಫಿಸಿಕಲ್ ಆಕ್ಟಿವಿಟಿ. ಸೊ ಇತ್ತೀಚಿನ ದಿನಗಳಲ್ಲಿ ಜನರ ವೆಯ್ಟ್ ಜಾಸ್ತಿ ಆಗ್ತಾ ಇದೆ, ಫಿಸಿಕಲ್ ಆಕ್ಟಿವಿಟಿ ಕಡಿಮೆ ಆಗ್ತಾ ಇದೆ. ಈಗ ಎಲ್ಲ ದಪ್ಪ ಇದ್ದವ್ರಿಗೆ ಅಷ್ಟೇ ಕ್ಯಾನ್ಸರ್ ಬರುತ್ತಂತಲ್ಲ, ಇವನ್ ಸಣ್ಣಗಿದ್ದು ಎಕ್ಸಸೈಸ್ ಮಾಡದೇ ಇದ್ರೆ ಕ್ಯಾನ್ಸರ್ ರಿಸ್ಕ್ ಜಾಸ್ತಿ ಆಗುತ್ತೆ. ಸೊ ಒಬೇಸಿಟಿ ಅಂಡ್ ಲ್ಯಾಕ್ ಆಫ್ ಫಿಸಿಕಲ್ ಆಕ್ಟಿವಿಟಿ ಇಸ್ ಅ ರಿಸ್ಕ್ ಫ್ಯಾಕ್ಟರ್ ಫಾರ್ ಕೋಲೋರೆಕ್ಟಲ್ ಕ್ಯಾನ್ಸರ್. ಓಕೆ, ಈಗ ರೆಡ್ ಮೀಟ್ ಕಾರಣ ಹೇಗಾಗುತ್ತೆ ಡಾಕ್ಟರ್? ನೋಡಿ, ನಮ್ಮ ಇಂಡಿಯಾದಲ್ಲಿ ಹೇಳ್ಬೇಕಂದ್ರೆ ಈ ಕರುಳಿನ ಕ್ಯಾನ್ಸರ್ ಇನ್ಸಿಡೆನ್ಸ್ ಬಹಳ ಕಡಿಮೆ ಕಂಪೇರ್ಡ್ ಟು ದ ವೆಸ್ಟ್. ಸೊ ಅದ್ರ ಇತ್ತೀಚಿನ ದಿನಗಳಲ್ಲಿ ಈ ಕೋಲೋರೆಕ್ಟಲ್ ಕ್ಯಾನ್ಸರ್ ಇನ್ಸಿಡೆನ್ಸ್ ಜಾಸ್ತಿ ಆಗ್ತಾ ಇದೆ. ಸೊ ನಾವು ಅರ್ಬನ್ ಮತ್ತೆ ವಿಲೇಜ್ ಏರಿಯಾ ಕಂಪೇರ್ ಮಾಡಿದ್ರು ಕೋಲೋರೆಕ್ಟಲ್ ಕ್ಯಾನ್ಸರ್ ಇನ್ಸಿಡೆನ್ಸ್ ಅರ್ಬನ್ ಅಲ್ಲಿ ಬಹಳಷ್ಟು ಜಾಸ್ತಿ ಇದೆ ವಿಲೇಜ್ ಅಲ್ಲಿ ಕಂಪೇರ್ ಮಾಡಿದ್ರು. ಸೊ ನಾವೇನ್ ಅದನ್ನ ಕಂಡುಹಿಡಿದೀವಿ ಅಂತ ಹೇಳಿದ್ರೆ, ನಾವು ಅರ್ಬನೈಸೇಷನ್ ಅಥವಾ ವೆಸ್ಟರ್ನೈಸೇಷನ್ ಇಂದ ಈ ಕೋಲೋರೆಕ್ಟಲ್ ಕ್ಯಾನ್ಸರ್ ರಿಸ್ಕ್ ಜಾಸ್ತಿ ಆಗುತ್ತೆ. ಈ ವೆಸ್ಟರ್ನೈಸೇಷನ್ ಅಲ್ಲಿ ಬರೋದು ನಂಬರ್ 1
ಎಕ್ಸೆಸಿವ್ ಪ್ರಾಸೆಸ್ಡ್ ಫುಡ್ ಕನ್ಸಂಪ್ಷನ್. ಸೊ ನಾವು ಮುಂಚೆ ನಮ್ಮ ಬೇಸಿಕ್ ಇಂಡಿಯನ್ ಡಯಟ್ ಅಲ್ಲಿ ನಾವು ಹೋಲ್ ಗ್ರೈನ್ಸ್ ಕನ್ಸ್ಯೂಮ್ ಮಾಡ್ತಾ ಇದ್ವಿ. ಸೊ ವೀಟ್ ಇರ್ಬೋದು, ಇಲ್ಲ ಅಕ್ಕಿ ಇರ್ಬೋದು, ಪಾಲಿಶ್ ಮಾಡದೆ ಪ್ರಾಸೆಸ್ ಮಾಡದೆ ಕನ್ಸ್ಯೂಮ್ ಮಾಡ್ತಾ ಇದ್ವಿ. ಸೊ ಅದು ಪ್ರಾಸೆಸ್ ಆದಂಗೆ ಇಲ್ಲ ತುಂಬ ಸ್ಟೋರ್ ಮಾಡಿ ಕನ್ಸ್ಯೂಮ್ ಮಾಡೋ ಫುಡ್ಡಲ್ಲಿ ಅದರಲ್ಲಿ ಕ್ಯಾನ್ಸರ್ ರಿಸ್ಕ್ ಜಾಸ್ತಿ ಆಗುತ್ತೆ. ಎರಡನೇದು ನಮ್ಮ ಡಯಟ್ ಬಿಟ್ಟು ಒಬೆಸಿಟಿ ಅಂಡ್ ಲ್ಯಾಕ್ ಆಫ್ ಫಿಸಿಕಲ್ ಆಕ್ಟಿವ್, ನಾ ಈಗ ಹೇಳಿದಂಗೆ ಅದರಲ್ಲಿ ಕ್ಯಾನ್ಸರ್ ರಿಸ್ಕ್ ಜಾಸ್ತಿ ಆಗುತ್ತೆ. ಕೆಲವರು ಹೇಳ್ತಾರೆ ಕ್ಯಾನ್ಸರ್ ಬರೋದಕ್ಕೆ ನಮ್ಮ ವಯಸ್ಸು ಕೂಡ ಕಾರಣ ಆಗುತ್ತೆ, ವಯಸ್ಸಾಗ್ತಾ ಆಗ್ತಾ ಕ್ಯಾನ್ಸರ್ ಬರುವಂಥ ರಿಸ್ಕ್ ಫ್ಯಾಕ್ಟರ್ಗಳು ಜಾಸ್ತಿ ಇರುತ್ತೆ ಅಂತ. ಹಾಗಾದ್ರೆ ಈ ಕೋಲೋರೆಕ್ಟಲ್ ಕ್ಯಾನ್ಸರಲ್ಲಿ ಆ ರಿಸ್ಕ್ ಇರೋದಿಲ್ವಾ ಅಂತ? ಇಲ್ಲ, ವಯಸ್ಸು ಏಜ್ ಅಥವಾ ವಯಸ್ಸು ಈಸ್ ಅ ರಿಸ್ಕ್ ಫ್ಯಾಕ್ಟರ್ ಫಾರ್ ಆಲ್ ಫಾರ್ಮ್ಸ್ ಆಫ್ ಕ್ಯಾನ್ಸರ್. ಓಕೆ, ಬಿಕಾಸ್ ನಮಗೆ ಏಜ್ ಆದಂಗೆ ನಮ್ಮ ಸೆಲ್ ರಿಪೇರ್ ಕೆಪಬಿಲಿಟಿ, ಸೆಲ್ ಅನ್ನ ನಾವು ನಾರ್ಮಲಿ ನಮ್ಮ ಬಾಡಿ ಒಳಗಿನ ಸೆಲ್ಸ್ ಅನ್ನ ನಾವು ರಿಪೇರ್ ಮಾಡ್ಕೋತೀವಿ. ಸೊ ನಮಗೆ ಏಜ್ ಆದಂಗೆ ಆ ರಿಪೇರ್ ಮಾಡೋ ಕೆಪಾಸಿಟಿ ಕಡಿಮೆ ಆಗುತ್ತೆ. ಸೊ ಆ ಕಡಿಮೆ ಆದಾಗ DNA ಡ್ಯಾಮೇಜ್ ರಿಪೇರ್ ಆಗದೆ ಇದ್ರೆ ಅದರಿಂದ ಕ್ಯಾನ್ಸರ್ ಬರುತ್ತೆ. ಸೊ ಏಜ್ ಇಸ್ ಅ ಇಂಪಾರ್ಟೆಂಟ್ ರಿಸ್ಕ್ ಫ್ಯಾಕ್ಟರ್ ಫಾರ್ ಕ್ಯಾನ್ಸರ್. ಓಕೆ, ಸೊ ಓವರಾಲ್ ಆಗಿ ನೋಡೋದಾದ್ರೆ ಕೆಲವೊಂದು ಪರ್ಸನ್ಗೆ ಬರೋದಕ್ಕೆ ಕಾರಣ ನಾವು ತಗೊಳ್ಳೋಂಥ ಫುಡ್ ಆಗಿರುತ್ತೆ, ಫಿಸಿಕಲ್ ಆಕ್ಟಿವಿಟಿ ಕಡಿಮೆ ಮಾಡೋದಾಗಿರ್ಬೋದು, ಕೊಲೆಸ್ಟ್ರಾಲ್, ತಗೊಳ್ಳುವಂಥ ಫುಡ್ಡು. ಸೊ ಇದು ಜೆನೆಟಿಕಲಿ ಬರುವಂಥದ್ದು ಇದೆಲ್ಲ ಆಗುತ್ತೆ ಅಂತ. ಸಿಂಪ್ಟಮ್ಸ್ ಬಗ್ಗೆ ನೋಡೋದಾದ್ರೆ, ಯಾಕಂದರೆ ಜನರು ಫಸ್ಟ್ ತಲೆ ಕೆಡಿಸ್ಕೊಳ್ಳೋವಂಥದ್ದೇ ಸಿಂಪ್ಟಮ್ಸಿಗೆ. ಏನೋ ಒಂದು ಹುಷಾರು ತಪ್ಪಿದ್ರೂ ಕೂಡ ನಾವು ಸಡನ್ನಾಗಿ ಗೂಗಲ್ ಮಾಡ್ತೀವಿ, ನೋಡಿದಾಗ ಈ ಸಿಂಪ್ಟಮ್ ಇದೆ, ನನಗೆ ಈ ಥರ ಇರ್ಬೋದಾ ಅನ್ನೊಂದು ಭಯ ಇರುತ್ತೆ. ಸೊ ಈ ಕೋಲೋರೆಕ್ಟಲ್ ಕ್ಯಾನ್ಸರ್ ಇದ್ದಾಗ ಇನಿಷಿಯಲ್ ಸ್ಟೇಜಸಲ್ಲಿ ಅಥವಾ ಸ್ಟಾರ್ಟಿಂಗ್ ಆರಂಭಿಕ ಲಕ್ಷಣ ಯಾವ ರೀತಿಯಾಗಿರುತ್ತೆ ಅಂತ? ಆರಂಭಿಕ ಲಕ್ಷಣ ಅಂತ ಹೇಳಿದ್ರೆ, ಆರಂಭಿಕ ಹಂತದಲ್ಲಿ ಇರುವ ಲಕ್ಷಣಗಳು ಅಂತ ಕೇಳಿದ್ರೆ, ಆರಂಭಿಕ ಹಂತದಲ್ಲಿ ಯಾವುದೇ ಲಕ್ಷಣಗಳು ಇರೋದಿಲ್ಲ, ಜನರಲಿ ಗೊತ್ತಾಗೋದಿಲ್ಲ. ಸೊ ಆಗ ನಾವು ಕ್ಯಾನ್ಸರ್ನ ಕಂಡು ಹಿಡಿಬೇಕಾದ್ರೆ ಅದಕ್ಕೆ ನಾವು ಸ್ಕ್ರೀನಿಂಗ್ ಪ್ರೋಗ್ರಾಮ್ಸ್ ಅಂತ ಹೇಳ್ತೀವಿ. ಸೊ ಇಂಡಿಯಾದಲ್ಲಿ ಇದುವರೆಗೆ ಕೋಲೋರೆಕ್ಟಲ್ ಕ್ಯಾನ್ಸರ್, ಕರುಳಿನ ಕ್ಯಾನ್ಸರ್ ಇನ್ಸಿಡೆನ್ಸ್ ಅಷ್ಟೊಂದಿಲ್ಲ. ಅದಕ್ಕೆ ಡೆಫಿನೆಟ್ ಆದ ಸ್ಕ್ರೀನಿಂಗ್ ಪ್ರೋಟೋಕಾಲ್ಸ್ ಇನ್ನು ಇಲ್ಲ. ಆದ್ರೆ ನೀವು ವೆಸ್ಟರ್ನ್ ಹೋದಾಗ, US ಗೆಲ್ಲ ಹೋದಾಗ ಅಲ್ಲಿ ಎಲ್ಲ 45 ವಯಸ್ಸಿಗೆ ಮೇಲ್ಪಟ್ಟವ್ರಿಗೆ ಎಲ್ರಿಗೂ 10 ವರ್ಷಕ್ಕೊಮ್ಮೆ ಕೊಲೊನೋಸ್ಕೋಪಿ ಅಂತ ಒಂದು ಟೆಸ್ಟ್ ಮಾಡ್ತಾರೆ. ಸೊ ಅದರಲ್ಲಿ ಕ್ಯಾನ್ಸರ್ ಸಣ್ಣ ಸ್ಟೇಜಲ್ಲಿ ಡಿಟೆಕ್ಟ್ ಆಗ್ಬೋದು. ಸೊ ಎರಡನೇದು, ಆರಂಭಿಕ ಹಂತದಲ್ಲಿ ರೇರ್ಲಿ ಕೆಲವರಿಗೆ ಕೆಲವೊಂದು ವ್ಯತ್ಯಾಸಗಳು ಕಂಡು ಬರ್ಬೋದು. ನಂಬರ್ 1, ಕರುಳಿಗೆ ಸಂಬಂಧಪಟ್ಟಂತಹ ವ್ಯತ್ಯಾಸಗಳು ಅಂದ್ರೆ ಇದು ಮೋಷನಲ್ಲಿ ಸ್ವಲ್ಪ ಡಿಫರೆನ್ಸ್ ಕಾಣಿಸ್ಕೊಳ್ಳುತ್ತೆ. ಸಪೋಸ್ ಯಾರಾದ್ರೂ ಒಂದು ಪರ್ಟಿಕ್ಯುಲರ್ ಪ್ರೋಟೋಕಾಲ್ ತರ ಮೋಷನ್ ಟೈಮ್ ಇರುತ್ತೆ ಅವ್ರದ್ದು, ಇಲ್ಲ ಅವ್ರದ್ದು ಕನ್ಸಿಸ್ಟೆನ್ಸಿ ಇರುತ್ತೆ, ಮೋಷನ್ ಹೋಗೋ ನೇಚರ್ ಇರುತ್ತೆ, ಅದೊಂದು ರೀತಿಯಲ್ಲಿ ಹೋಗ್ತಾ ಇರುತ್ತೆ. ಸೊ ಸಡನ್ ಆಗಿ ನಾವೇನಾದ್ರೂ ವ್ಯತ್ಯಾಸ ಕಂಡು ಬಂದ್ರೆ ಅಂದ್ರೆ ಲೂಸ್ ಮೋಷನ್ ಆಗೋದು ಅಥವಾ ಕಾನ್ಸ್ಟಿಪೇಷನ್ ಆಗೋದು, ಮಲಬದ್ಧತೆ ಆಗೋದು. ಸೊ ಆ ತರ ರೀಸೆಂಟ್ ಆನ್ಸೆಂಟ್ ಆದ್ರೆ ಅದು ಪರ್ಸಿಸ್ಟೆಂಟ್ ಆಗಿದ್ರೆ, ಈಗ ಕೆಲವ್ರಿಗೆ 1-2 ದಿನ ಆಗುತ್ತೆ ಹೋಗುತ್ತೆ, ಆ ತರ ಎಲ್ಲ ಪರ್ಸಿಸ್ಟೆಂಟ್ ಆಗಿ ಏನೋ ಒಂದು ನಿಮ್ದು ಜನರದು ಊಟದಲ್ಲಿ ವ್ಯತ್ಯಾಸ ಆಯ್ತು ಅಥವಾ ಪ್ಲೇಸ್ ಚೇಂಜ್ ಆಯ್ತು, ನೀರ್ ಚೇಂಜ್ ಆಯ್ತು, ಆ ಟೈಮ್ ಅಲ್ಲಿ ನನಗೆ ಕೋಲೋರೆಕ್ಟಲ್ ಕ್ಯಾನ್ಸರ್ ಇದೆಯಾ ಅಂತ ಭಯ ಪಟ್ರೆ ಕಷ್ಟ ಆಗುತ್ತೆ. ಸೊ ಇದು ನಾವು ಬ್ಯಾಲೆನ್ಸ್ ಮಾಡೋದು ಸ್ವಲ್ಪ ಕಷ್ಟ. ನಾವು ಪೇಷಂಟ್ಗಳು ನಮ್ಗೆ ಅರ್ಲಿ ಸ್ಟೇಜ್, ಆರಂಭಿಕ ಹಂತದಲ್ಲಿ ಬರ್ಬೇಕಂದ್ರೆ ಅವ್ರು ಈ ಸಿಂಪ್ಟಮ್ಸ್ ಅನ್ನ ತಿಳ್ಕೋಬೇಕು. ಈ ಸಿಂಪ್ಟಮ್ಸ್ ಇದ್ದಾಗ ಕರೆಕ್ಟ್ ಆಗಿ ತಜ್ಞರನ್ನ ಭೇಟಿ ಮಾಡಬೇಕು. ಎರಡನೇದಂದ್ರೆ ಅವರು ಭಯನೂ ಪಡ್ಕೋಬಾರ್ದು. ಈ ಕಾಮನ್ ವೇರಿಯೇಷನ್ಸ್ ಇರುತ್ತೆ ನಮ್ದು, ಹೊಟ್ಟೆಯಲ್ಲಿ ಸ್ವಲ್ಪ ನೋವು ಬರೋದು, ಆಗ ಈಗ ಕಾನ್ಸ್ಟಿಪೇಷನ್, ಮಲಬದ್ಧತೆ ಆಗೋದು, ಲೂಸ್ ಮೋಷನ್ ಆಗೋದು, ಇದಕ್ಕೆ ಹಲವಾರು ಕಾರಣಗಳಿರುತ್ತೆ. ಎಲ್ಲದಕ್ಕೆ ಕ್ಯಾನ್ಸರ್ ಅಂತ ಹೇಳಕ್ ಆಗೋದಿಲ್ಲ. ಸೊ ಅದನ್ನು ನಾವು ಬ್ಯಾಲೆನ್ಸ್ ಮಾಡ್ಕೋಬೇಕು. ಜಾಸ್ತಿ ಭಯನೂ ಪಡಬಾರ್ದು ಮತ್ತೆ ಜಾಸ್ತಿ ಡಿಲೇನೂ ಮಾಡಬಹುದು. ಸೊ ಒಂದು ಡಿಕ್ಟಿಮ್ ಏನ್ ನಾವು ಮನಸ್ಸಲ್ಲಿ ಇಟ್ಕೋಬೇಕಂದ್ರೆ, ಯಾವುದೇ ತೊಂದರೆ ತುಂಬಾ ದಿನ ಹೋದ್ರೆ, ತುಂಬಾ ದಿನ ಇದ್ರೆ, ಹೆಚ್ಚು ದಿನ ಇದ್ರೆ, ಸಪೋಸ್ 1-2-3 ವಾರದಿಂದ ಅದೇ ಪ್ರಾಬ್ಲಮ್ ಇದೆ, ಸೊ ಆ ತರ ಆದ್ರೆ ನಾವು ಯಾರಾದ್ರೂ ಸೂಕ್ತ ತಜ್ಞರನ್ನ ಭೇಟಿ ಆಗ್ಬೇಕು. ಓಕೆ, ಈಗ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಗೊತ್ತಾಗೋದಿಲ್ಲ ಅಂತ ಹೇಳಿದ್ರಿ ಸಿಂಪ್ಟಮ್, ಆದ್ರೆ ಹೋಗ್ತಾ ಹೋಗ್ತಾ ಗೊತ್ತಾಗೋದಿಲ್ವಾ? ಒಂದು ಥರ್ಡ್ ಸ್ಟೇಜ್ ಹೋಯ್ತು ಅಂದಾಗ ಅದಕ್ಕಿಂತ ಮುಂಚೆನೆ ಗೊತ್ತಾಗುತ್ತೆ. ಸೊ ನಾವು ಈ ಕರುಳಿನ ಕ್ಯಾನ್ಸರ್ನ ರೋಗ ಲಕ್ಷಣಗಳನ್ನ ತಿಳ್ಕೊಬೇಕಾಗುತ್ತೆ. ನಂಬರ್ 1, ಕರುಳಿಗೆ ಸಂಬಂಧಪಟ್ಟಂತ ತೊಂದರೆಗಳು. ನಾವು ಈಗಾಗಲೇ ಹೇಳಿದಂಗೆ ಮೋಷನ್ ಅಲ್ಲಿ ವ್ಯತ್ಯಾಸ, ಅಂದ್ರೆ ಮೋಷನ್ ಅಲ್ಲಿ ಬ್ಲಡ್ ಏನಾದ್ರೂ ಹೋಗುತ್ತಾ ಹೇಗೆ ಅಂತ? ಅದೇ, ಕೆಲವರಿಗೆ ಲೂಸ್ ಮೋಷನ್, ಕಾನ್ಸ್ಟಿಪೇಷನ್ ಆಗುತ್ತೆ. ಎರಡನೇ ಸಿಂಪ್ಟಮ್ ಅಂದ್ರೆ ಮೋಷನಲ್ ಬ್ಲಡ್ ಹೋಗೋದು. ಸೊ ಬ್ಲಡ್ ಹೋಗೋದಕ್ಕೆ ಹಲವಾರು ಕಾರಣಗಳಿರುತ್ತೆ. ಒಂದು, ನಾವು ಕಾಮನ್ ಆಗಿ ಪೈಲ್ಸ್ ಅಂತ ಹೇಳ್ತೀವಿ, ಅದರಿಂದಾನು ಬ್ಲಡ್ ಹೋಗ್ತಾ ಇರ್ಬೋದು, ಇಲ್ಲ ರೇರ್ಲಿ ಅದು ಕ್ಯಾನ್ಸರ್ ಇಂದಾನು ಇರ್ಬೋದು. ಆದ್ರೆ ಯಾವುದೇ ರೀತಿ ಯಾರಾದ್ರೂ ಮೋಷನಲಿ ಬ್ಲಡ್ ಕಾಣಿಸ್ಕೊಂಡ್ರೆ ಅವರು ಸೂಕ್ತ ಡಾಕ್ಟರ್ನ ಭೇಟಿಯಾಗಿ ಅದನ್ನ ಟೆಸ್ಟ್ ಮಾಡ್ಕೋಬೇಕಾಗತ್ತೆ.
ಎರಡನೇದು ನಾವು ಅನ್ಇಂಟೆನ್ಷನಲ್ ವೆಯ್ಟ್ ಲಾಸ್ ಅಂತ ಹೇಳ್ತೀವಿ. ಅಂದ್ರೆ ನಮ್ಗೆ ಬೇಡದೆ ವೆಯ್ಟ್ ಕಡಿಮೆ ಆಗೋದು, ತೂಕದಲ್ಲಿ ಈಗ ಡಯಟ್ ಮಾಡಿ ತೂಕ ಕಡಿಮೆ ಆಗೋದು ಒಂದು ಲೆಕ್ಕ ಬೇರೆ, ಆದ್ರೆ ನಾವು ಕಾಮನ್ ಆಗಿ ಎಲ್ಲಾನು ತಿಂತಾ ಇದೀವಿ, ಏನು ಚೇಂಜಸ್ ಮಾಡಿಲ್ಲ ಫುಡ್ ಅಲ್ಲಿ ಅಥವಾ ಜಾಸ್ತಿ ಎಕ್ಸರ್ಸೈಸು ಮಾಡಿಲ್ಲ ಅಂದ್ರೂ ವೆಯ್ಟ್ ಲಾಸ್ ಆಗ್ತಾ ಇದೆ ಅಂದಾಗ ಯೋಚನೆ ಮಾಡ್ಬೇಕಾಗುತ್ತೆ. ಬಿಕಾಸ್ ಬಾಡಿಯ ಯಾವುದೇ ಭಾಗದಲ್ಲಿ ಕ್ಯಾನ್ಸರ್ ಇದ್ರು ಅಂದ್ರೆ ಒಂದು ಕಾಮನ್ ಸಿಂಪ್ಟಮ್ ಅಂದ್ರೆ ವೆಯ್ಟ್ ಲಾಸ್. ಈ ಕ್ಯಾನ್ಸರ್ ಕಣಗಳೇನು ಅದು ಕೆಲವೊಂದು ಹಾರ್ಮೋನ್ಸ್ ಅದು ಸೈಟೋಕೈನ್ಸ್ ಅನ್ನ ಸೆಕ್ರೇಟ್ ಮಾಡುತ್ತೆ. ಸೊ ಅದರಿಂದಾಗಿ ವೆಯ್ಟ್ ಲಾಸ್ ಆಫ್ ಎಪಟೈಟ್ ಅಂದ್ರೆ ಊಟದಲ್ಲಿ ಆಸಕ್ತಿ ಇಲ್ಲದೆ ಇರೋದು, ತೂಕದಲ್ಲಿ ಇಳಿಕೆ ಆಗೋದು, ಆ ತರ, ಅಥವಾ ಅನಿಮಿಯಾ, ರಕ್ತದ ಹಿಮೋಗ್ಲೋಬಿನ್ ಲೆವೆಲ್ ಕಡಿಮೆ ಆಗೋದು, ಇವೆಲ್ಲ ಕಂಡು ಬರುತ್ತೆ. ಸೊ ಈ ತರ ಇದ್ದಾಗ ಕೂಡ ಒಂದು ಯಾವ್ದಾದ್ರು ಕ್ಯಾನ್ಸರ್ನ ಲಕ್ಷಣಗಳು ಇರಬಹುದು ಅಂತ ಯೋಚನೆ ಮಾಡಬೇಕು. ಓಕೆ, ಸೊ ವಾಮಿಟ್ ಆ ತರ ಏನು ಆಗೋದಿಲ್ಲ ಸಿಂಪ್ಟಮ್ಸ್? ಕರುಳಿನ ಕ್ಯಾನ್ಸರ್ ವಾಮಿಟ್ ಆಗೋ ತುಂಬಾ ಲೇಟ್. ಅಂದ್ರೆ ಏನಾದ್ರೂ ಕ್ಯಾನ್ಸರ್ ಗೆಡ್ಡೆ ತುಂಬಾ ದೊಡ್ಡದಾಗಿ ಕಂಪ್ಲೀಟ್ ಆಗಿ ಕರುಳನ್ನ ಬ್ಲಾಕ್ ಮಾಡಿದ್ರೆ ಅವಾಗ ವಾಮಿಟಿಂಗ್ ಆಗ್ಬಹುದು, ಹೊಟ್ಟೆ ದಪ್ಪ ಆಗ್ಬಹುದು, ಆ ತರ ಎಲ್ಲ ಆಗುತ್ತೆ. ಆ ತರ ಇದ್ದಾಗ ಎಮರ್ಜೆನ್ಸಿಯಲ್ಲಿ ಟ್ರೀಟ್ಮೆಂಟ್ ಮಾಡಬೇಕಾಗುತ್ತೆ ಕರುಳು ಬ್ಲಾಕ್ ಆದಾಗ. ಓಕೆ ಓಕೆ, ಸೊ ಇದಕ್ಕೂ ಕೂಡ ನೀವು ಹೇಳ್ದಂಗೆ ಕಾರಣಗಳು ಬೇರೆ ಬೇರೆ ಇರುತ್ತೆ ಅಂತ. ಈಗ ಇದರಲ್ಲಿ ಟೈಪ್ಸ್ ಏನಾದರೂ ಇದೆಯಾ ಡಾಕ್ಟರ್? ಯಾಕಂದ್ರೆ ನೀವು ಆಗ್ಲೇ ಹೇಳಿದ್ರಿ ಈಗ ಕೋಲೋನ್ ಕ್ಯಾನ್ಸರ್ ಬೇರೆ ಬೇರೆ ಪಾರ್ಟಲ್ಲೂ ಆಗ್ಬಹುದು, ರೈಟಲ್ಲಿ ಆಗ್ಬಹುದು ಅಥವಾ ಬೇರೆ ಇದ್ರಲ್ಲಿ ಆಗ್ಬಹುದು ಅಂತ ಟೈಪ್ಸ್ ಆ ಥರ ಇದೆಯಾ ಅಥವಾ ನಾರ್ಮಲ್ ಆಗಿ ಕೋಲೋನ್ ಕ್ಯಾನ್ಸರ್ ಅಂತ ಹೇಳ್ತೀವಿ? ಕೋಲೋರೆಕ್ಟಲ್ ಕ್ಯಾನ್ಸರ್ ಅಂದ್ರೆ ಕಾಮನೆಸ್ಟ್ ಎಡಿನೋಕಾರ್ಸಿನೋಮಾ ಅಂತ ಹೇಳ್ತೀವಿ, ಅಂದ್ರೆ ಅದು ಟೆಕ್ನಿಕಲ್ ಟರ್ಮ್. ಸೊ ಆ ರೀತಿ ಕ್ಯಾನ್ಸರ್ ಒಂದೇ ರೀತಿ ಇರೋದು, ಎಲ್ಲಾದ್ರೂ ಆ ಟೈಪ್ ಕ್ಯಾನ್ಸರ್ ಇರೋದು. ಸೊ ಕೆಲವೊಂದು ರೇರ್ ಟೈಪ್ಸ್ ಇವೆ, ಬಟ್ ಅದು ಬಹಳ ಅನ್ಕಾಮನ್. ಸೊ ಕಾಮನರ್ ವೇರಿಯಂಟ್ ಇಸ್ ಅ ಸಿಂಗಲ್ ಟೈಪ್. ಅದು ಜಾಗ ಬೇರೆ ಬೇರೆ ಇರ್ಬೋದು, ಹೇಳ್ದಂಗೆ ರೈಟ್ ಸೈಡ್ ಅಲ್ಲಿ ಇರ್ಬೋದು, ಲೆಫ್ಟ್ ಸೈಡ್ ಅಲ್ಲಿ ಇರ್ಬೋದು, ಅಥವಾ ಗುದದ್ವಾರದಲ್ಲಿ ಇರ್ಬೋದು. ಬಟ್ ಎಲ್ಲ ಒಟ್ಟಿಗೆ ನಾವು ಕೋಲೋರೆಕ್ಟಲ್ ಕ್ಯಾನ್ಸರ್ ಅಂತ ಕರಿತೀವಿ. ಸೊ ಇಟ್ ಈಸ್ ಅ ಕಾಮನ್ ಸಿಂಪ್ಟಮ್ಸ್. ಈ ತರ ನಾವು ಆಗ್ಲೇ ಡಿಸ್ಕಸ್ ಮಾಡ್ದಂಗೆ ಆ ಸಿಂಪ್ಟಮ್ಸ್ ಅಲ್ಲಿ ಕಾಣ್ಕೋಬಹುದು. ಓಕೆ, ಕೊಲೊನೋಸ್ಕೋಪಿ ಅಂತ ಹೇಳಿದ್ರೆ ಏನು ಡಾಕ್ಟರ್? ಇದನ್ನ ಯಾಕೆ ಯೂಸ್ ಮಾಡ್ತಾರೆ ಅಂತ? ಈ ಕ್ಯಾನ್ಸರ್, ಕರುಳಿನ ಕ್ಯಾನ್ಸರ್ ಪತ್ತೆ ಹಚ್ಚೋಕೆ ನಾವು ಗುದದ್ವಾರ ಅಥವಾ ಮೋಷನ್ ಜಾಗದಿಂದ ಒಂದು ಕ್ಯಾಮರಾನ ಕಳಿಸಿ ಕಂಪ್ಲೀಟ್ ಆಗಿ ನಾವು ಕರುಳನ್ನ ನೋಡ್ಬೋದು. ಅದನ್ನ ಕೊಲೊನೋಸ್ಕೋಪಿ ಅಂತ ಹೇಳ್ತೀವಿ. ಅದು ಒಂದು ರೀತಿ ಡೇ ಕೇರ್ ಪ್ರೊಸೀಜರ್. ಅಂದ್ರೆ ಪೇಷಂಟ್ ಬೆಳಿಗ್ಗೆ ಬಂದು ಅದನ್ನ ಮಾಡಿಸ್ಕೊಂಡು ಮಧ್ಯಾಹ್ನ ಸಂಜೆ ಹೋಗ್ಬಹುದು. ಸೊ ಇದರಿಂದ ನಾವು ಕ್ಯಾನ್ಸರ್ ಅನ್ನ ಅತಿ ಆರಂಭಿಕ ಹಂತದಲ್ಲಿ ಪತ್ತೆ ಹಚ್ಚಬಹುದು. ಎರಡನೇದು, ಆಲ್ರೆಡಿ ಅವ್ರಿಗೆ ಏನಾದ್ರು ಕ್ಯಾನ್ಸರ್ ಇದ್ರೆ ಅದನ್ನ ಡಯಾಗ್ನೋಸ್ ಮಾಡಿ ಬಯೋಪ್ಸಿ ತಗೊಂಡು ಅದನ್ನ ಪ್ರೂವ್ ಮಾಡ್ಕೋಬಹುದು ಟ್ರೀಟ್ಮೆಂಟ್ ಮುಂಚೆ. ಓಕೆ ಡಾಕ್ಟರ್, ಈಗ ನೀವು ಹೇಳಿದ್ರೆ ಸಿಂಪ್ಟಮ್ಸ್ ಬಗ್ಗೆ ಹೇಳಿದ್ರೆ, ಹಾಗೇನೆ ಅದು ಯಾವ ಕಾರಣಕ್ಕೋಸ್ಕರ ಬರುತ್ತೆ ಅಂತ ಹೇಳಿದ್ರೆ, ಈ ಕೋಲೋನ್ ಕ್ಯಾನ್ಸರ್ ಹಾಗೇನೆ ರೆಕ್ಟಲ್ ಕ್ಯಾನ್ಸರ್ ಇದೆಯಲ್ಲ, ಇದು ಎರಡೂ ಬರೋದಕ್ಕೂ ಕಾರಣಗಳು ಒಂದೇ, ಸಿಂಪ್ಟಮ್ಸ್ ಒಂದೇ ಅಂತಾನೆ ಇರುತ್ತಾ ಅಂತ? ಕಾರಣಗಳು ಹೆಚ್ಚು ಕಡಿಮೆ ಒಂದೇ ಇದೆ, ಬಿಕಾಸ್ ಅದು ದೊಡ್ಡ ಕರುಳಿಗೆ ಸಂಬಂಧಪಟ್ಟಿದ್ದು. ಸಿಂಪ್ಟಮ್ಸ್ ಗುದದ್ವಾರ ಅಥವಾ ರೆಕ್ಟಲ್ ಕ್ಯಾನ್ಸರ್ ಬಂದಾಗ ಈ ಮೋಷನ್ ಬ್ಲಡ್ ಬರೋ ಸಿಂಪ್ಟಮ್ಸ್ ಬಹಳನೇ ಜಾಸ್ತಿ ಇರುತ್ತೆ. ಇಲ್ಲ ಎರಡನೇದಾಗಿ ಕೆಲವರಿಗೆ ಮೋಷನ್ ಹೋದ್ಮೇಲೆ ಇನ್ನು ಅವರಿಗೆ ಕಂಪ್ಲೀಟ್ ಆಗಿ ರಿಲೀಫ್ ಸಿಕ್ಕಿಲ್ಲ ಅಂತ ಮತ್ತೆ ಮತ್ತೆ ಮೋಷನ್ ಹೋಗ್ಬೇಕು ಅಂತ ಫೀಲ್ ಆಗುತ್ತೆ. ಒಂದು 10 ಸಲ 5 ಸಲ 10 ಸಲ ಹೋದ್ರೂ ಕೂಡ ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ. ಕೆಲವೊಮ್ಮೆ ಮ್ಯೂಕಸ್ ಡಿಸ್ಚಾರ್ಜ್ ಅಂತ ಹೇಳ್ತೀವಿ, ಅಂದ್ರೆ ಏನಾದ್ರೂ ಸೆಕ್ರೀಷನ್ ಬರೋದು, ಆವಾಗ ಹೌದು ಮೋಷನ್ ಜಾಗದಲ್ಲಿ ಹೋಗ್ತಾ ಇರೋದು, ಇದೆಲ್ಲ ರೆಕ್ಟಲ್ ಕ್ಯಾನ್ಸರ್ ಅಲ್ಲಿ ಕಂಡು ಬರುತ್ತೆ. ಕೋಲಾನ್ ಕ್ಯಾನ್ಸರ್ಗೆ ಕಂಪೇರ್ ಮಾಡಿದ್ರೆ ಇವೆಲ್ಲ ಸಿಂಪ್ಟಮ್ಸ್ ರೆಕ್ಟಲ್ ಕ್ಯಾನ್ಸರ್ ಅಲ್ಲಿ ಜಾಸ್ತಿ ಕಂಡು ಬರುತ್ತೆ. ಓಕೆ, ಸೊ ಕೊಲೊನೋಸ್ಕೋಪಿಯಲ್ಲಿ ಟೆಸ್ಟ್ ಮಾಡಿದಾಗ ಗೊತ್ತಾಗುತ್ತೆ ಏನ್ ಪ್ರಾಬ್ಲಮ್ ಆಗಿದೆ ಅಂತ. ಕೊಲೊನೋಸ್ಕೋಪಿ ದೊಡ್ಡ ಕರುಳಿನ ಕ್ಯಾನ್ಸರ್ಗೆ ಕೊಲೊನೋಸ್ಕೋಪಿಲಿ ಅಷ್ಟೇ ಗೊತ್ತಾಗುತ್ತೆ. ಈ ಗುದದ್ವಾರದ ಕ್ಯಾನ್ಸರ್ಗೆ ಸರ್ಜನ್ ಅಥವಾ ಡಾಕ್ಟರ್ ಪರೀಕ್ಷೆ ಮಾಡಿ ನೋಡಿದಾಗ್ಲೂ ಅರೌಂಡ್ 10 ಸೆಂಟಿಮೀಟರ್ ವರೆಗೆ ಅವರು ಆ ಗೆಡ್ಡೆಯನ್ನ ಫೀಲ್ ಮಾಡಿ ಡಯಾಗ್ನೋಸ್ ಮಾಡ್ಕೋಬಹುದು. ಅಂದ್ರೆ ಯಾವ ತರ ಟೆಸ್ಟ್ ಮಾಡ್ತಾರೆ ಅಂತ? ಅಲ್ಲ, ಕ್ಲಿನಿಕಲ್ ಎಕ್ಸಾಮಿನೇಷನ್. ಓಕೆ. ಈಗ ಟ್ರೀಟ್ಮೆಂಟ್ ಆಪ್ಷನ್ ಈಗ ನೋಡೋದಾದ್ರೆ, ಈಗ ಡಯಾಗ್ನೋಸಿಸ್ ಅಲ್ಲಿ ಕೊಲೊನೋಸ್ಕೋಪಿ ಒಂದೇ ಇರುತ್ತಾ? ಇಲ್ಲ, ಇನಿಷಿಯಲ್ ಡಯಾಗ್ನೋಸಿಸ್ ಕೊಲೊನೋಸ್ಕೋಪಿ, ಆಮೇಲೆ ನಾವು ಈ ಕರುಳಿನ ಕ್ಯಾನ್ಸರ್ ಸ್ಟೇಜ್ ಮಾಡಬೇಕಾಗುತ್ತೆ. ಈಗ ಅದ್ರಲ್ಲಿ ಅಕ್ಯುರೇಟ್ ಆಗಿ ಗೊತ್ತಾಗುತ್ತೆ ಡಾಕ್ಟರ್ ಕೊಲೊನೋಸ್ಕೋಪಿ? ಬಯೋಪ್ಸಿಯಲ್ಲಿ ಅಕ್ಯುರೇಟ್ ಆಗಿ ಗೊತ್ತಾಗುತ್ತೆ. ಓಕೆ, ಸೊ ಡಯಾಗ್ನೋಸಿಸ್ ಆದ್ಮೇಲೆ ಸೆಕೆಂಡ್ ಸ್ಟೆಪ್ ಸ್ಟೇಜಿಂಗ್. ಅಂದ್ರೆ ಕ್ಯಾನ್ಸರ್ ನಾರ್ಮಲಿ ನಾವು ಸ್ಟೇಜ್ 4 ಸ್ಟೇಜ್ ಅಂತ ಹೇಳ್ತೀವಿ. ಸ್ಟೇಜ್ 1, 2, 3 and 4. ಸ್ಟೇಜ್ 1 ಅಂದ್ರೆ ಅದು ಕರುಳು ಒಳಗಡೆನೆ ಇರುತ್ತೆ ಕ್ಯಾನ್ಸರ್. ಈ ಸ್ಟೇಜ್ 1 ಕ್ಯಾನ್ಸರ್ ಸಪೋಸ್ ನಾವು ಡಯಾಗ್ನೋಸ್ ಮಾಡಿದ್ರೆ ಅದು ಟ್ರೀಟ್ಮೆಂಟ್ ಎಲ್ಲ ಕೊಟ್ರೆ, ಯೂಶ್ವಲಿ ಸರ್ಜಿಕಲ್ ಟ್ರೀಟ್ಮೆಂಟ್ ಇರುತ್ತೆ, ಟ್ರೀಟ್ಮೆಂಟ್ ಕೊಟ್ರೆ ಆಲ್ಮೋಸ್ಟ್ ಕ್ಯೂರ್ ರೇಟ್ಸ್ ಜಾಸ್ತಿ ಇರುತ್ತೆ. ಸೆಕೆಂಡ್ ಸ್ಟೇಜ್ ಅಂದ್ರೆ ಸ್ವಲ್ಪ ಕರುಳಿನ ಒಳಗಡೆ ಇರುತ್ತೆ, ಬಟ್ ಅದ್ರ ವಾಲ್ ವರೆಗೆ ಬಂದಿರುತ್ತೆ. ಥರ್ಡ್ ಸ್ಟೇಜ್ ಅಲ್ಲಿ ಆ ಕರುಳು ಬಿಟ್ಟು ಅದು ಲಿಂಫ್ ನೋಟ್ಸ್ ಅಂತ ಹೇಳ್ತೀವಿ. ಅಂದ್ರೆ ನಮ್ಗೆ ಹೆಂಗೆ ಬಾಯೊಳಗೆ ಟಾನ್ಸಿಲ್ ಇರುತ್ತೆ, ಸೊ ಅದೊಂದು ಡಿಫೆನ್ಸ್ ಮೆಕ್ಯಾನಿಸಮ್ ನಮ್ಮ ಬಾಡಿದು. ಸೊ ಕ್ಯಾನ್ಸರ್ ಕಣಗಳು ಬೇರೆ ಕಡೆ ಹರಡದೆ ಇರೋ ನೋಡುವಾಗೆ ಲಿಂಫ್ ನೋಟ್ಸ್ ಇರುತ್ತೆ. ಸೊ ಆ ಲಿಂಫ್ ನೋಟ್ಸ್ಗೆ ಏನಾದ್ರು ಹರಡಿದ್ರೆ ಸ್ಟೇಜ್ 3 ಆಗುತ್ತೆ.
ಅದರ ನಂತರ ಸಪೋಸ್ ಆ ಕರಳು ಬಿಟ್ಟು ಬೇರೆ ಅಂಗಗಳಿಗೆ ಹರಡಿದ್ರೆ, ಸಪೋಸ್ ಲಿವರ್ಗಿರ್ಬೋದು, ಲಂಗ್ಸ್ಗಿರ್ಬೋದು, ಬೋನಿಗಿರ್ಬೋದು, ಆ ಥರ ಏನಾದರೂ ಹರಡಿದ್ರೆ ಅದನ್ನು ಸ್ಟೇಜ್ 4 ಕ್ಯಾನ್ಸರ್ ಅಂತ ಹೇಳ್ತೀವಿ. ಸೊ ಆ ಸ್ಟೇಜಿಂಗ್ ಮಾಡೋದಕ್ಕಾಗಿ ನಮಗೆ CT ಸ್ಕ್ಯಾನ್ ಅಥವಾ ಪೆಟ್ CT ಸ್ಕ್ಯಾನ್ ಅಂತ ಹೇಳ್ತೀವಿ, ಅದನ್ನು ಮಾಡಬೇಕಾಗುತ್ತೆ. ಓಕೆ, ಸೊ ಕರುಳಿನಿಂದ ಬೇರೆ ಪಾರ್ಟಿಗೂ ಕೂಡ ಕ್ಯಾನ್ಸರ್ ಸ್ಪ್ರೆಡ್ ಆಗುತ್ತೆ ಅಂತ. ಈ ಕ್ಯಾನ್ಸರ್ ಅನ್ನೋದು ಬೇಸಿಕ್ ಲಕ್ಷಣ ಅಂದ್ರೆ ಸ್ಪ್ರೆಡ್ ಆಗೋದು. ಸೊ ನಾವು ಕ್ಯಾನ್ಸರ್ನ ಯಾವಾಗ ಕ್ಯೂರ್ ಮಾಡಕ್ ಆಗೋದಿಲ್ಲ ಅಂತ ಹೇಳಿದ್ರೆ ಅದು ಸ್ಪ್ರೆಡ್ ಆಗೋದು. ಸೊ ಅದಕ್ಕೆ ಒಂದು ಇನಿಷಿಯಲಿ ಅದು ಸಣ್ಣದಾಗಿರುತ್ತೆ, ಒಂದು ಅಂಗದಲ್ಲಿ ಇರುತ್ತೆ, ಅದು ನಿಧಾನ ಟೈಮ್ ಹೋದಂಗೆ ದೊಡ್ಡದಾಗ್ತಾ ಹೋಗುತ್ತೆ. ಸೊ ತುಂಬಾ ದೊಡ್ಡದಾದ್ಮೇಲೆ ಹರಡಕ್ ಸ್ಟಾರ್ಟ್ ಮಾಡುತ್ತೆ. ಸೊ ಬ್ಲಡ್ ಮೂಲಕ ಹರಡುತ್ತೆ. ಸೊ ಬ್ಲಡ್ ಮೂಲಕ ಅದು ಲಿವರಿಗೆ ಹೋಗಿ ಕೂತ್ಕೋಬಹುದು, ಲಂಗ್ಸಿಗೆ ಹೋಗಿ ಕೂತ್ಕೋಬಹುದು. ಅದನ್ನ ಮೆಟಾಸ್ಟಾಸಿಸ್ ಅಥವಾ ಸ್ಟೇಜ್ 4 ಕ್ಯಾನ್ಸರ್ ಅಂತ ಹೇಳ್ತೀವಿ. ಓಕೆ, ಈಗ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಕ್ಯಾನ್ಸರ್ ಇದೆ ಅಂತ ಗೊತ್ತಾಯ್ತು ಅಂದ್ರೆ ಟ್ರೀಟ್ಮೆಂಟ್ ಆಪ್ಷನ್ಸ್ ಯಾವ ರೀತಿ ಆಗಿರುತ್ತೆ? ಅಂದ್ರೆ ಆಪರೇಷನ್ ಫಸ್ಟ್ ಸೊಲ್ಯೂಷನ್ ಆಗಿರುತ್ತಾ ಅಂತ? ಫಸ್ಟ್ಗಿಂತ ಬೆಸ್ಟ್ ಸೊಲ್ಯೂಷನ್ ಅಂತ ಹೇಳ್ಬೋದು. ಓಕೆ, ಹಾಗಲ್ಲ. ಸಪೋಸ್ ನಾವು ಕರಳಿನ ಕ್ಯಾನ್ಸರ್ನ ಇನಿಷಿಯಲ್ ಸ್ಟೇಜಲ್ಲಿ ಡಿಟೆಕ್ಟ್ ಮಾಡಿದ್ರೆ ಕೇವಲ ಶಸ್ತ್ರಚಿಕಿತ್ಸೆ, ಸರ್ಜರಿಯಿಂದ ಅದನ್ನ ಗುಣಮುಖ ಪಡಿಸ್ಬೋದು. ಸಪೋಸ್ ಅದು ಬೇರೆ ಕಡೆ ಹರಡಿದೆ, ಬೇರೆ ಅಂಗಗಳಿಗೆ ಹರಡಿದೆ, ಸ್ಟೇಜ್ 4 ಅಂದ್ರೆ ಸರ್ಜರಿ ರೋಲ್ ಇರೋದಿಲ್ಲ. ಸೊ ಆಗ ಕ್ಯೂರೇಟಿವ್ ಆಪ್ಷನ್ ಇರೋದಿಲ್ಲ. ಸೊ ಆಗ ಪ್ಯಾಲಿಯೇಟಿವ್ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ. ಕೀಮೊಥೆರಪಿ ಇರ್ಬೋದು, ಅಥವಾ ಇತ್ತೀಚೆಗೆ ಇಮ್ಯುನೊಥೆರಪಿ ಅಂತ ಹೇಳ್ತೀವಿ, ಅದಿರ್ಬೋದು. ಸೊ ಅದು ಸ್ಟೇಜ್ 4 ಕ್ಯಾನ್ಸರ್ಸ್ಗೆ ಇರುತ್ತೆ. ಸೊ ಸ್ಟೇಜ್ 1, ಸ್ಟೇಜ್ 2 ಕ್ಯಾನ್ಸರ್ಸ್ಗೆ ನಾವು ಸರ್ಜರಿ ಮೂಲಕ ಆಲ್ಮೋಸ್ಟ್ ಕ್ಯೂರೇಟಿವ್ ಅಪ್ರೋಚ್ಗೆ ಹೋಗ್ಬೋದು. ಈ ಗುದದ್ವಾರದ ಕ್ಯಾನ್ಸರ್ ಬಂದಾಗ ಈ ಸರ್ಜರಿ ಹಾಗೂ ಕೀಮೊಥೆರಪಿ ಬಿಟ್ಟು ಒಂದು ರೇಡಿಯೇಷನ್ ಥೆರಪಿ ಅಂತ ಮಾಡ್ತೀವಿ. ಅಂದ್ರೆ ಸಾಮಾನ್ಯವಾಗಿ ನಾವು ಕರೆಂಟ್ ಕೊಡೋದು ಅಂತ ಹೇಳ್ತೀವಿ. ಸೊ ಈ ಕರೆಂಟ್ ಅಲ್ಲ, ಅದು ರೇಡಿಯೇಷನ್ ಥೆರಪಿ. ಸೊ ಆ ರೇಡಿಯೇಷನ್ ಕೊಟ್ಟಾಗ ಈ ಕ್ಯಾನ್ಸರ್ ಕಣಗಳು ಸಣ್ಣದಾಗುತ್ತವೆ. ಸೊ ಆದ್ಮೇಲೆ ನಾವು ಆಪರೇಷನ್ ಮಾಡಿ ಅದನ್ನು ರಿಮೂವ್ ಮಾಡೋಕ್ಕೆ ಈಸಿ ಆಗುತ್ತೆ. ಅವ್ರ ಪ್ರೊಗ್ನೋಸ್ ಅಂದ್ರೆ ಅವ್ರದ್ದು ಕ್ಯಾನ್ಸರ್ ಕ್ಯೂರ್ ರೇಟ್ ಕೂಡ ಜಾಸ್ತಿ ಆಗುತ್ತೆ. ಓಕೆ, ಸೊ ಫಸ್ಟ್ ನೀವು ಹೇಳ್ದಂಗೆ ಫಸ್ಟ್ ಆಪ್ಷನ್ ಮತ್ತೆ ಬೆಸ್ಟ್ ಆಪ್ಷನ್ ಆಪರೇಷನ್ ಆಗಿದೆ ಕರುಳಿನ ಕ್ಯಾನ್ಸರ್ಗೆ. ಒಂದು ವೇಳೆ ಅದು ಥರ್ಡ್ ಸ್ಟೇಜ್ ಅಲ್ಲಿ ಇತ್ತು ಅಂತ ಹೇಳಿದ್ರೆ ಅದಕ್ಕೆ ಥೆರಪಿ, ಹೌದು, ಡೌನ್ ಸ್ಟೇಜ್ ಮಾಡ್ತೀವಿ. ಅಂದ್ರೆ ನಾವೇನಾದ್ರೂ ಕೀಮೊಥೆರಪಿ ಕೊಟ್ಟು ಅಥವಾ ರೇಡಿಯೇಷನ್ ಕೊಟ್ಟು ಅದನ್ನ ಕಡಿಮೆ ಮಾಡಿ ಆಮೇಲೆ ಸರ್ಜರಿ ಮಾಡಕ್ ಪ್ರಯತ್ನ ಮಾಡ್ತೀವಿ. ಸಪೋಸ್ ಬೇರೆ ಕಡೆ ಹರಡಿದ್ರೆ ಸರ್ಜರಿ ಪಾಸಿಬಲ್ ಇಲ್ಲ, ಪ್ಯಾಲಿಯೇಟಿವ್ ಥೆರಪಿ ಅಂತ ಹೇಳ್ತೀವಿ. ಓಕೆ, ಈಗ ಕರುಳಿನಲ್ಲಿ ಕ್ಯಾನ್ಸರ್ ಇತ್ತು ಅಂತ ಹೇಳಿದ್ರೆ ಅಲ್ಲಿ ಕಟ್ ಮಾಡಿ ತೆಗೆಯುವಂಥದ್ದು ಆ ಥರ ಏನೂ ಇರೋದಿಲ್ಲ? ಯಾಕಂದ್ರೆ ಯೂಶಲಿ ಒಂದು ಭಯ ಇರುತ್ತೆ ಜನರಿಗೆ, ಮಿಸ್ಕನ್ಸೆಪ್ಷನ್ಗಳು ಕೂಡ ಇರುತ್ತೆ ಅದ್ರ ಬಗ್ಗೆ. ಕ್ಯಾನ್ಸರ್ ಇತ್ತು ಅಂದ್ರೆ ಆ ಪಾರ್ಟನೇ ತೆಗಿತಾರೆ ಅಂತ ಅನ್ಕೊಳ್ಳೋರು ತುಂಬಾ ಜನ ಇರ್ತಾರೆ. ಸೊ ಅದಕ್ಕೆ ಕೇಳ್ತಾರೆ. ಅವರು ಅನ್ಕೊಳ್ಳೋದು ಸರಿನೇ, ಆ ಪಾರ್ಟ್ ಅನ್ನ ನಾವು ಕಟ್ ಮಾಡಿ ತೆಗಿಬೇಕಾಗುತ್ತೆ. ಆದ್ರೆ ಈ ಕರುಳಿನ ವಿಷಯಕ್ಕೆ ಬಂದಾಗ ನಮ್ದು ನಾನು ಈಗಾಗಲೇ ಹೇಳ್ದಂಗೆ ಸಣ್ಣ ಕರಳು ಕಡಿಮೆ ಅಂದ್ರೆ ಒಂದು 5 ರಿಂದ 6 ಮೀಟರ್ ಉದ್ದ ಇರುತ್ತೆ. ದೊಡ್ಡ ಕರಳು 1.5 ಮೀಟರ್ ಉದ್ದ ಇರುತ್ತೆ. ಸೊ ನಾವು ಕರಳಿದ ಒಂದು 10 ಸೆಂಟಿಮೀಟರ್ 20 ಸೆಂಟಿಮೀಟರ್ ಕಟ್ ಮಾಡಿ ತೆಗೆದ್ರು ಯೂಶಲಿ ಏನು ವ್ಯತ್ಯಾಸ ಬರೋದಿಲ್ಲ. ಮತ್ತೆ ಈಗಿನ ಕಾಲದಲ್ಲಿ ನಾವು ಸರ್ಜರಿನ ಬಹಳಷ್ಟು ನೋವಿಲ್ಲದೆ ಫಾಸ್ಟರ್ ರಿಕವರಿ ಆ ಥರ ಲ್ಯಾಪ್ರೋಸ್ಕೋಪಿ ಅಥವಾ ರೊಬೋಟಿಕ್ ಸರ್ಜರಿ ಮೂಲಕ ಅಡ್ವಾನ್ಸ್ ಟೆಕ್ನಾಲಜಿ ಅಂದ್ರೆ ಸಣ್ಣ ಸಣ್ಣ ರಂಧ್ರಗಳಿಂದ ಸರ್ಜರಿ ಮಾಡಿ ಆ ಕ್ಯಾನ್ಸರ್ ಕಾಯಿಲೆ ಕಂಪ್ಲೀಟ್ ಆಗಿ ರಿಮೂವ್ ಮಾಡಬಹುದು. ಸೊ ಜನರು ನಾರ್ಮಲ್ ಆಗಿ ಸರ್ಜರಿ ಅಂದ್ರೆ ಭಯ ಪಡ್ತಾರೆ. ಬಟ್ ನಾವು ಸರ್ಜರಿ ಮಾಡಿ ಆ ಕ್ಯಾನ್ಸರ್ ಕಣನ ಹೊರಗೆ ತೆಗೆದ್ರೆ ಆಲ್ಮೋಸ್ಟ್ ಕ್ಯೂರೇಟಿವ್ ಆಗಿರುತ್ತೆ. ಸೊ ಅವ್ರು ನಿಯರ್ ನಾರ್ಮಲ್ ಆಗಿರ್ಬೋದು ಅದಾದ್ಮೇಲೆ. ಸೊ ಸರ್ಜರಿ ಅಂದ್ರೆ ಕ್ಯಾನ್ಸರ್ ಅಲ್ಲಿ ಭಯ ಪಡುವಂತ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಅದು ಬೆಸ್ಟ್ ಆಪ್ಷನ್ ನೀವು ಹೇಳ್ದಂಗೆ ಆಗಿರುತ್ತೆ. ಅಂದ್ರೆ ಪೇಷಂಟ್ ನಮ್ಗೆ ಬಂದಾಗ ನಮ್ ಸಪೋಸ್ ಸರ್ಜರಿ ಮಾಡೋಕ್ಕಾದ್ರೆ ನಮ್ಗೆ ಬಹಳ ಖುಷಿ ಆಗುತ್ತೆ, ಯಾಕಂದ್ರೆ ಅಟ್ಲೀಸ್ಟ್ ಅವ್ರನ್ನ ಟ್ರೀಟ್ ಮಾಡ್ಬೋದು ನಾವು ಕ್ಯೂರೇಟಿವ್ ಇಂಟೆಂಟ್ ಅಲ್ಲಿ. ಸೊ ಈ ಗುದದ್ವಾರದ ಕ್ಯಾನ್ಸರ್ ಬಂದಾಗ ಆಪರೇಷನ್ ಆದ್ಮೇಲೆ ಕೆಲವೊಂದು ವ್ಯತ್ಯಾಸಗಳು ಇರಬಹುದು. ಬಿಕಾಸ್ ನಾವು ದೊಡ್ಡ ಸರ್ಜರಿ ಇದೆ, ಸರ್ಜರಿ ಇಸ್ ಆಲ್ಸೋ ದ ಮೇಜರ್ ಆಪ್ಷನ್. ಬಟ್ ಅದ್ರಲ್ಲಿ ಏನಾಗುತ್ತೆ ಅಂದ್ರೆ ಈ ಕರಳು ನಾವು ರಿಮೂವ್ ಮಾಡಿ ಜಾಯಿನ್ ಮಾಡಿದಾಗ ಅಷ್ಟೊಂದು ವ್ಯತ್ಯಾಸಗಳು ಬರೋದಿಲ್ಲ. ಆದ್ರೆ ಗುದದ್ವಾರದ ಕ್ಯಾನ್ಸರ್ಗೆ ಕೆಲವೊಂದು ಸಪೋಸ್ ಆ ಕ್ಯಾನ್ಸರ್ ಅವ್ರದ್ದು ಏನು ಮೋಷನ್ ಹೋಗೋರು ಅಂದ್ರೆ ಬಹಳ ಹತ್ರ ಇದ್ರೆ ಕೆಲವೊಮ್ಮೆ ರೇರ್ಲಿ ಅವ್ರಿಗೆ ಸ್ವಲ್ಪ ಕಂಟ್ರೋಲ್ ಮೆಕ್ಯಾನಿಸಮ್, ಮೋಷನ್ ಕಂಟ್ರೋಲ್ ಮೆಕ್ಯಾನಿಸಮ್ ಎಲ್ಲ ವ್ಯತ್ಯಾಸ ಬರ್ಬೋದು. ಅದು ಎನಿವೇ ನಾವು ಪೇಷಂಟ್ ವೈಸ್ ನೋಡಿ ಇದ್ರ ಬಗ್ಗೆ ಪೇಷಂಟ್ ಜೊತೆ ಡಿಸ್ಕಸ್ ಮಾಡ್ತೀವಿ ಆಪರೇಷನ್ ಮಾಡೋ ಮುಂಚೆ. ಓಕೆ, ಥೆರಪಿಗಳಲ್ಲಿ ಯಾವ್ದೆಲ್ಲ ಕೊಡ್ತೀರಾ ಡಾಕ್ಟರ್? ನೀವು ಹೇಳಿದ್ರಿ ಥೆರಪಿ ಕೊಡ್ತೀವಿ, ಕರೆಂಟ್ ಕೊಡ್ತಾರೆ ಅಂತ. ಸೊ ಬೇಸಿಕಲಿ ಕೀಮೊಥೆರಪಿ ಅಂತ ಹೇಳ್ತೀವಿ. ಕೀಮೊಥೆರಪಿ ಅಂದ್ರೆ ಅದು ಇಂಜೆಕ್ಷನ್ ಮೂಲಕ ಕೊಡೋದು. ಕೆಲವೊಂದು ಡ್ರಗ್ಸ್ ಇರುತ್ತೆ. ಸೊ ಕೀಮೊಥೆರಪಿ ಅಂದ್ರೆ ಆ ಕ್ಯಾನ್ಸರ್ ಸೆಲ್ಸ್ ಅನ್ನ ಕೊಲ್ಲುವಂತ ಮೆಡಿಸಿನ್, ಅದು ನಾಶ ಮಾಡುವಂಥದ್ದು. ಸೊ ಕೀಮೊಥೆರಪಿ ಒಂದು. ಎರಡನೇದು ಇಮ್ಯುನೊಥೆರಪಿ ಅಂತ ಹೇಳ್ತೀವಿ. ಅಂದ್ರೆ ನಮ್ಮ ಬಾಡಿದು ಇಮ್ಯುನಿಟಿಯನ್ನ ಜಾಸ್ತಿ ಮಾಡಿ ಅದನ್ನ ಕ್ಯಾನ್ಸರ್ ಸೆಲ್ಸ್ ಅನ್ನ ಟಾರ್ಗೆಟ್ ಮಾಡುವ, ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚು ಮಾಡೋದು ಒಂದು. ಅದು ಸ್ಪೆಸಿಫಿಕ್ ಆಗಿರುತ್ತೆ. ಅಂದ್ರೆ ಸಪೋಸ್
ಕರುಳಿನ ಕ್ಯಾನ್ಸರ್ಗೆ ಒಂದು ಸ್ಪೆಸಿಫಿಕ್ ಏಜೆಂಟ್ ಇರುತ್ತೆ, ಅದನ್ನ ಯೂಸ್ ಮಾಡಿ ಟಾರ್ಗೆಟ್ ಮಾಡಬಹುದು, ಟಾರ್ಗೆಟೆಡ್ ಥೆರಪೀಸ್. ಸೊ ಇಮ್ಯುನೋಥೆರಪಿ ಮತ್ತೆ ಟಾರ್ಗೆಟ್ ಥೆರಪಿ ಒಂದೇ ಪರ್ಟಿಕ್ಯುಲರ್ ಟಾರ್ಗೆಟ್ ಅನ್ನು ನೋಡಿ ನಾವು, ಸೊ ಎಲ್ಲಿ ಕ್ಯಾನ್ಸರ್ ಸೆಲ್ ಇರುತ್ತೆ ಪರ್ಟಿಕ್ಯುಲರ್ ಆ ಜಾಗಕ್ಕಷ್ಟೇ ಫೋಕಸ್ ಮಾಡಿ ಅದನ್ನ ಟ್ಯಾಗ್ ಮಾಡುತ್ತೆ ಕ್ಯಾನ್ಸರ್ ಸೆಲ್ಸ್ ಅನ್ನ, ಮತ್ತೆ ನಮ್ಮ ಬಾಡಿ ಇಮ್ಯುನಿಟಿ ಅದನ್ನ ಟೇಕ್ ಕೇರ್ ಮಾಡುತ್ತೆ. ಆ ಥರ ಅದನ್ನ ಇಮ್ಯುನೋಥೆರಪಿ ಅಂತ ಹೇಳ್ತೀವಿ. ಮೂರನೇದು ರೇಡಿಯೇಷನ್ ಥೆರಪಿ, ಅಂದ್ರೆ ನಾವು ಹೊರಗಡೆಯಿಂದ ರೇಡಿಯೇಷನ್ ಕೊಟ್ಟು ಕ್ಯಾನ್ಸರ್ ಸೆಲ್ಸ್ ಅನ್ನ ಡಿಸ್ಟ್ರಾಯ್ ಮಾಡೋದು, ರೇಡಿಯೇಷನ್ ಥೆರಪಿ ಅಂತ ಹೇಳ್ತೀವಿ. ಸೊ ಈ ಒಂದು ಕರುಳಿನ ಕ್ಯಾನ್ಸರ್ ಬಂದಾಗ, ಎಸ್ಪೆಷಲಿ ಗುದದ್ವಾರ ರೆಕ್ಟಲ್ ಕ್ಯಾನ್ಸರ್ ಬಂದಾಗ ಈ 3 ಅಥವಾ 4 ಥೆರಪೀಸ್ ಬೇಕಾಗುತ್ತೆ. ಸೊ ನಮ್ಗೆ ಈ ರೆಕ್ಟಲ್ ಕ್ಯಾನ್ಸರ್ ಪೇಷಂಟ್ ಬಂದಾಗ ನಾವು ನಾರ್ಮಲಿ ಒಂದು MDT ಅಂತ ಮಾಡ್ತೀವಿ, ಅಂದ್ರೆ ಮಲ್ಟಿ ಡಿಸೇಬಲ್ ಟೀಮ್ ಅಂತ ಮಾಡ್ತೀವಿ. ಸೊ ಎವ್ರಿ ಪೇಷಂಟ್ ಅನ್ನ ಈ ಟೀಮ್ ಮುಂದೆ ಡಿಸ್ಕಸ್ ಮಾಡೋದು. ಸೊ ಅದರಲ್ಲಿ ರೇಡಿಯೇಷನ್ ಆನ್ಕಾಲಜಿಸ್ಟ್ ಇರ್ತಾರೆ, ಮೆಡಿಕಲ್ ಆನ್ಕಾಲಜಿಸ್ಟ್ ಇರ್ತಾರೆ, ನಾವು ಸರ್ಜನ್ಸ್ ಇರ್ತೀವಿ. ಸೊ ಒಂದು ಪೇಷಂಟ್ಗೆ ಪರ್ಫೆಕ್ಟ್ ಪ್ಲಾನ್ ಅಂತ ಮಾಡ್ತೀವಿ. ಟೀಮ್ ಇರುತ್ತೆ. ಸೊ ಕ್ಯಾನ್ಸರ್ ಟ್ರೀಟ್ಮೆಂಟ್ ಬಂದಾಗ ಇದು ಬಹಳ ಮುಖ್ಯವಾದದ್ದು. ನಾವು ಮಲ್ಟಿ ಡಿಸಿಪ್ಲಿನರಿ ಅಪ್ರೋಚ್ ಕೊಡಬೇಕಾಗತ್ತೆ. ಸೊ ಪೇಷಂಟ್ ನನ್ನ ಹತ್ರ ಬಂದರೆ ಸರ್ಜರಿ ಅಷ್ಟೇ ಮಾಡೋದು, ಅಥವಾ ಯಾರಾದರೂ ಕೀಮೋಥೆರಪಿ ಡಾಕ್ಟರ್ ಹತ್ರ ಹೋದ್ರೆ ಕೀಮೋಥೆರಪಿ ಅಷ್ಟೇ ಮಾಡೋದು, ಆ ಥರ ಯೂಶಲಿ ಆಗೋದಿಲ್ಲ ಕ್ಯಾನ್ಸರ್ ಟ್ರೀಟ್ಮೆಂಟ್. ನಾವು MDT ಎಲ್ಲ ಫೀಲ್ಡ್ ಅವರು ಒಟ್ಟಿಗೆ ಕೂತ್ಕೊಂಡು ಡಿಸ್ಕಸ್ ಮಾಡಿ ಪೇಷಂಟ್ಗೆ ಯಾವ್ದು ಬೆಸ್ಟ್ ಅಪ್ರೋಚ್, ಆ ಅಪ್ರೋಚನ್ನು ನಾವು ಯೂಸ್ ಮಾಡ್ಕೋಬೇಕಾಗುತ್ತೆ. ಈಗ ಕೋಲನ್ ಕ್ಯಾನ್ಸರ್ ಹಾಗೇನೆ ರೆಕ್ಟಲ್ ಕ್ಯಾನ್ಸರ್ ಇರುತ್ತಲ್ಲ, ಸೊ ಇದೆರಡರಲ್ಲಿ ಇಂಥದ್ದು ಡೇಂಜರಸ್ಸು, ಇಂಥದ್ದು ಬಂದರೆ ಓಕೆ ಪರವಾಗಿಲ್ಲ ಅನ್ನೋ ಥರ ಏನಾದರೂ ಇರುತ್ತಾ ಅಂತ? ಡೇಂಜರಸ್ ಅನ್ನೋದು ಪ್ರಾಬಬ್ಲಿ ಕರೆಕ್ಟ್ ಟರ್ಮ್ ಅಲ್ಲ. ಬಿಕಾಸ್ ಇದ್ದ ಕ್ಯಾನ್ಸರ್ ಅಲ್ಲಿ ಕರುಳಿನ ಕ್ಯಾನ್ಸರ್ದು ಟ್ರೀಟ್ಮೆಂಟ್ ಬಹಳ ಅಡ್ವಾನ್ಸ್ಡ್ ಆಗಿದೆ. ಸೊ ಬಾಕಿ ಕ್ಯಾನ್ಸರ್ ಕಂಪೇರ್ ಮಾಡಿದ್ರೆ ಕರುಳಿನ ಕ್ಯಾನ್ಸರ್ ಟ್ರೀಟ್ಮೆಂಟ್ ಆಪ್ಷನ್ಸ್ ಜಾಸ್ತಿ ಇದೆ. ಸೊ ಕ್ಯೂರ್ ರೇಟ್ ಕೂಡ ಚೆನ್ನಾಗಿರುತ್ತೆ ಅಂತ. ಚೆನ್ನಾಗಿದೆ. ನೀವು ಸ್ಟೇಜ್ 1 ಕ್ಯಾನ್ಸರ್ ತಗೊಂಡ್ರೆ ಆಲ್ಮೋಸ್ಟ್ 90% ಕ್ಯೂರ್ ರೇಟ್ ಇದೆ. ಅಂದ್ರೆ ನಾವು 10 ಪೇಷಂಟ್ ನಮ್ಮ ಹತ್ರ ಬಂದ್ರೆ 9 ಪೇಷಂಟ್ ಕ್ಯೂರ್ ಮಾಡ್ಬೋದು ನಾವು, ಆರ್ ಮೇ ಬಿ 10 ಮಾಡ್ಬೋದು. ಸೊ ಆ ಥರ ಕ್ಯೂರ್ ರೇಟ್ಸ್ ಇದೆ. ಸ್ಟೇಜ್ 2ಗೆ ಅರೌಂಡ್ 70%, 60 to 70% ಕ್ಯೂರ್ ರೇಟ್ ಇದೆ. ಸೊ ಆ ಥರ ಬೇರೆ ಕ್ಯಾನ್ಸರ್ ಕಂಪೇರ್ ಮಾಡಿದ್ರೆ ಕರುಳಿನ ಕ್ಯಾನ್ಸರ್ ಇಸ್ ಮಚ್ ಬೆಟರ್. ಬಹಳ ಟ್ರೀಟ್ಮೆಂಟ್ ಆಪ್ಷನ್ಸ್ ಚೆನ್ನಾಗಿದೆ. ಮೇನ್ಲಿ ಟೈಮಲ್ಲಿ ಬರ್ಬೇಕು ಪೇಷಂಟ್ಸ್ ನಮ್ಮ ಹತ್ರ. ಈ ಗುದದ್ವಾರ ರೆಕ್ಟಲ್ ಕ್ಯಾನ್ಸರ್ ಹಾಗೂ ಕೊಲಾನ್ ಕ್ಯಾನ್ಸರ್ ಕಂಪೇರ್ ಮಾಡಿದ್ರೆ ಪ್ರಾಬಬ್ಲಿ ಕೊಲಾನ್ ಕ್ಯಾನ್ಸರ್ದು ಆಫ್ಟರ್ ಎಫೆಕ್ಟ್ಸ್, ನಾವು ಟ್ರೀಟ್ ಮಾಡಿ ಆದಮೇಲೆ ಲೇಟರ್ ಎಫೆಕ್ಟ್ ಸ್ವಲ್ಪ ಕಡಿಮೆ ಇರುತ್ತೆ ಕಂಪೇರ್ ಟು ರೆಕ್ಟಮ್ ಕ್ಯಾನ್ಸರ್. ಓಕೆ, ಈಗ ಟ್ರೀಟ್ಮೆಂಟ್ ಕೊಟ್ಟು ಆದಮೇಲೆ ಅವ್ರು ಎಷ್ಟು ಕೇರ್ಫುಲ್ ಆಗಿರಬೇಕಾಗುತ್ತೆ ಅಂತ? ಯಾಕಂದರೆ ನೀವು ಒಂದ್ಸತಿ ಟ್ರೀಟ್ಮೆಂಟ್ ಕೊಟ್ಟರೆ ಅದಾದಮೇಲೆ ಅದು ಪೇಷಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಅವ್ರು ಹೇಗೆ ಮತ್ತೆ ಅವರ ಹೆಲ್ತನ್ನು ನೋಡ್ಕೋತಾರೆ ಅಂತ. ಸೊ ಒಂದ್ಸತಿ ಆಪ್ರೇಷನ್ ಆಯಿತು ಅಥವಾ ಥೆರಪಿನೇ ಕೊಟ್ಟರು ಅಂದ್ರೂ ಅದಾದಮೇಲೆ ಅವ್ರದ್ದು ತಗೊಳ್ಳೋಂಥ ಫುಡ್ಡು ಅಥವಾ ಫಿಸಿಕಲ್ ಆ್ಯಕ್ಟಿವಿಟಿ ಯಾವ ರೀತಿ ಆಗಿರಬೇಕಾಗುತ್ತೆ ಅಂತ? ಈ ದೊಡ್ಡ ಕರುಳಿನ ಕ್ಯಾನ್ಸರ್ ಬಂದವರಿಗೆ ಉಳಿದ ದೊಡ್ಡ ಕರುಳಲ್ಲೂ ಕ್ಯಾನ್ಸರ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ನಾರ್ಮಲ್ ಜನರಿಗಿಂತ. ಸೊ ಅದಕ್ಕೆ ಅವರು ಒಂದು ರೆಗ್ಯುಲರ್ ಸ್ಕ್ರೀನಿಂಗ್ ಪ್ರೋಗ್ರಾಮ್ ಅಲ್ಲಿ ಇರಬೇಕು. ಅಲ್ಲಿಂದ ಬೇರೆ ಕಡೆಗೆ ಅಲ್ಲ, ಅಲ್ಲಿ ಇರೋದನ್ನ ನಾವು ಆಲ್ರೆಡಿ ತೆಗೆದಿರ್ತೀವಿ, ಬಟ್ ನಾರ್ಮಲ್ ಟಿಶ್ಯೂ ಅಲ್ಲೇ ಮತ್ತೆ ಬರೋ ಚಾನ್ಸಸ್ ಇರುತ್ತೆ. ನಮ್ಗೆ ಹೇಗೆ ಫ್ಯಾಮಿಲಿಯಲ್ ರಿಸ್ಕ್ ಇರುತ್ತೆ. ಸಪೋಸ್ ನಾನು ಯಾರಾದ್ರೂ ಫಸ್ಟ್ ಡಿಗ್ರಿ ರಿಲೇಟಿವ್ಸ್ ಅಲ್ಲಿ ಕ್ಯಾನ್ಸರ್ ಇದ್ರೆ ಕ್ಯಾನ್ಸರ್ ಬರೋ ಚಾನ್ಸಸ್ ಜಾಸ್ತಿ ಅಂತ ಹೇಳ್ತೀವಿ. ಸೊ ಅವರಿಗೆ ಕ್ಯಾನ್ಸರ್ ಬಂದಿರುವಾಗ ನೆಕ್ಸ್ಟ್ ಕ್ಯಾನ್ಸರ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ಅವ್ರು ರೆಗ್ಯುಲರ್ ಆಗಿ ಅವ್ರ ಫಿಸಿಷಿಯನ್ ಹತ್ರ ಫಾಲೋ ಅಪ್ ಮಾಡಬೇಕು, ಸ್ಕ್ರೀನಿಂಗ್ ಅಲ್ಲಿ ಇರಬೇಕು. ಸೊ ಕೊಲೊನೋಸ್ಕೋಪಿ ಅಂತ ನಾವು ಏನು ಟೆಸ್ಟ್ ಇದೆ ಅದನ್ನ ಯೂಶಲಿ ಫಸ್ಟ್ ಇಯರ್ ಅಲ್ಲಿ ಮಾಡ್ತೀವಿ, ಆಮೇಲೆ ಎವ್ರಿ 5 years or 3 years ಮಾಡ್ತೀವಿ ಇಂಡಿವಿಜುವಲ್ ಪೇಷಂಟ್ ಬೇಸಿಸ್ ಮೇಲೆ. ಸೆಕೆಂಡ್ ಡಯಟ್ ಅಲ್ಲೂ ಅವರು ಎಲ್ಲ ಪ್ರಿಕಾಷನ್ಸ್ ತಗೋಬೇಕಾಗುತ್ತೆ. ಇಂಥದ್ದೇ ಫುಡ್ ತಗೋಬೇಕು ಅಂತ ಏನಾದರೂ ಇರುತ್ತಾ? ಈ ಕರಳಿನ ಕ್ಯಾನ್ಸರ್ ಬಂದಾಗ ಹೈ ಫೈಬರ್ ಡಯಟ್ ಅಂತ ಏನು ಹೇಳ್ತೀವಿ, ಒಂದು ನಾರಿನಾಂಶ ಇರುವಂತ ಫುಡ್ ಅನ್ನು ಜಾಸ್ತಿ ತಗೋಬೇಕಾಗುತ್ತೆ. ಅಂದ್ರೆ ಡೈಜೆಷನ್ ಹೆಲ್ಪ್ ಆಗುತ್ತೆ ಅಂತನಾ? ಡೈಜೆಷನ್ ಹೆಲ್ಪ್ ಅಲ್ಲ. ಸೊ ಈ ನಾರಿನಾಂಶ ಏನಿದೆ ಫೈಬರ್ ಇಂದ ಡೈಜೆಸ್ಟ್ ಆಗೋದಿಲ್ಲ. ಸೊ ಅದರಿಂದಾಗಿ ಸ್ಟೂಲ್ ಅಂದ್ರೆ ಮೋಷನ್ದು ಬಲ್ಕ್ ಜಾಸ್ತಿ ಆಗುತ್ತೆ. ಸೊ ಎರಡನೇದು ನಮ್ದು ಕರುಳಿನಲ್ಲಿ ಒಳ್ಳೆ ಬ್ಯಾಕ್ಟೀರಿಯಾ ಇರುತ್ತೆ ತುಂಬಾ. ಸೊ ಲಕ್ಷಗಟ್ಟಲೆ ಒಳ್ಳೆ ಬ್ಯಾಕ್ಟೀರಿಯಾ ಇರುತ್ತೆ. ಆ ಬ್ಯಾಕ್ಟೀರಿಯಾ ಫುಡ್ ಈ ಫೈಬರ್. ಸೊ ಅದರಿಂದ ಹೈ ಫೈಬರ್ ಡಯಟ್ ಯಾರು ತಗೋತಾರೆ, ಜಾಸ್ತಿ ಫೈಬರ್ ತಗೋತಾರೆ, ಅವರಲ್ಲಿ ಕರುಳಿನ ಕ್ಯಾನ್ಸರ್ ರಿಸ್ಕ್ ಕಡಿಮೆ ಇರುತ್ತೆ. ಓಕೆ ಡಾಕ್ಟರ್, ನೀವು ಆಗಲೇ ಮಾತಾಡ್ತಾ ಹೇಳಿದ್ರೆ ಈಗ ಕ್ಯಾನ್ಸರ್, ಈ ಕರುಳಿನ ಕ್ಯಾನ್ಸರ್ ಸ್ಪೆಷಲ್ ಹೇಳಬೇಕು ಅಂದರೆ ಸ್ಟಾರ್ಟಿಂಗಲ್ಲಿ ಗೊತ್ತಾಗೋದಿಲ್ಲ ಅಂತ. ಸೊ ನೀವು ಹೇಳಿದಾಗ ನನಗೊಂದು ಡೌಟ್ ಬಂತು, ಹಾಗಿದ್ರೆ ಸ್ಟಾರ್ಟಿಂಗ್ ಸ್ಟೇಜಲ್ಲೇ ಜನ ಬರ್ತಾರಾ, ಆಪರೇಷನ್ ಸಾಧ್ಯ ಆಗುತ್ತಾ ಅನ್ನೋ ಒಂದು ಡೌಟ್ ಬಂತು. ನೋಡಿ, ಒಂದಂದ್ರೆ ಸಿಂಪ್ಟಮ್ಸ್ ಇಲ್ಲದೆ ಏನಾದರೂ ರೆಗ್ಯುಲರ್ ಆಗಿ ಟೆಸ್ಟ್ ಮಾಡೋದು, ಅಂದ್ರೆ ಬೇರೆ ಟೆಸ್ಟ್ಗೆ ಅಂತ ಬಂದಾಗ ಗೊತ್ತಾಗುತ್ತೆ. ಈಗಿನ ಕಾಲದಲ್ಲಿ ಜನರು ಎಷ್ಟು ಎಚ್ಚರ ಆಗ್ತಾ ಇದ್ದಂಗೆ ಸ್ಕ್ರೀನಿಂಗ್ ಪ್ರೋಟೋಕಾಲ್ಸ್ ಹೋಗ್ತಾರೆ. ಒಂದು ಏನಾದರೂ ಒಂದು ಸ್ಕ್ಯಾನ್ ಮಾಡಿಸ್ಕೋತಾರೆ, ಸ್ಕ್ಯಾನ್ ಅಲ್ಲಿ ಕಂಡು ಬಂತು, ಅಥವಾ ಅವರು
ಸ್ಟೂಲ್ ಟೆಸ್ಟ್ ಮಾಡ್ತಾರೆ, ಮೋಷನ್ ಪರೀಕ್ಷೆ ಕಳಿಸಿದಾಗ ಅದ್ರಲ್ಲಿ ಬ್ಲಡ್ ಬಂತು, ಅಥವಾ ನಾನು ಕೊಲೊನೋಸ್ಕೋಪಿ ಟೆಸ್ಟ್ ಅನ್ನ ಸ್ಕ್ರೀನಿಂಗ್ಗೋಸ್ಕರ ಮಾಡಿದಾಗ ಅದ್ರಲ್ಲಿ ಏನಾದ್ರೂ ಕಂಡು ಬಂತು, ಆ ಥರ ಇನಿಷಿಯಲ್ ಸ್ಟೇಜಸ್ ಡಯಾಗ್ನೋಸ್ ಆಗುತ್ತೆ. ಆರಂಭಿಕ ಹಂತದಲ್ಲಿ ಸಿಂಪ್ಟಮ್ಸ್ ಇರಬಾರ್ದು ಅಂತೇನಿಲ್ಲ, ಕೆಲವರಿಗೆ ಇರುತ್ತೆ. ಸೊ ಆವಾಗ ಅವರು ಸೂಕ್ತ ಟೆಸ್ಟ್ ಮಾಡಿದಾಗ ಅದು ಕಂಡು ಬರುತ್ತೆ. ಓಕೆ, ಸೊ ಒಂದು ರೀತಿಲಿ ಹೇಳಬೇಕು ಅಂತ ಹೇಳಿದ್ರೆ ಅವೇರ್ನೆಸ್ ಇರಬೇಕಾಗತ್ತೆ ಅದ್ರ ಬಗ್ಗೆ, ಸಿಂಪ್ಟಮ್ಸ್ ಯಾವ ರೀತಿಯಾಗಿರುತ್ತೆ, ಲೈಫ್ ಸ್ಟೈಲ್ ಹೇಗಿರ್ಬೇಕು ಅನ್ನೋದು ಅವೇರ್ನೆಸ್ ಇರುತ್ತೆ. ಇನ್ನೊಂದು ಆ್ಯಂಗಲಲ್ಲಿ ನೋಡೋದಾದ್ರೆ ಅದು ಅವರ ಲಕ್ಕಿ ಮೇಲೂ ಡಿಪೆಂಡ್ ಆಗಿರ್ಬೋದು. ಯಾಕಂತ ಹೇಳಿದ್ರೆ ಸ್ಟಾರ್ಟಿಂಗಲ್ಲಿ ಗೊತ್ತಾಗಬಹುದು, ಗೊತ್ತಾಗದೇ ಇರಲೂಬಹುದು. ಸೊ ಆ ಚಾನ್ಸಸ್ ಕೂಡ ಇರುತ್ತೆ ಅಲ್ವಾ? ಡೆಫಿನೆಟ್ಲಿ ಲಕ್ ಅನ್ನೋದು ಅಥವಾ ಕೆಲವರು ಹೇಳ್ತಾರೆ ನಮ್ಮ ಹಣೆ ಬರನೇ ಸರಿ ಇರೋದಿಲ್ಲ ಅಂತ. ದಟ್ಸ್ ಕರೆಕ್ಟ್. ಬಟ್ ನಮ್ಮ ಕೈಯಲ್ಲಿ ಏನ್ ಮಾಡ್ಲಿಕ್ಕೆ ಆಗುತ್ತೆ ಅದು ನಾವು ಮಾಡ್ಲೇಬೇಕಾಗುತ್ತೆ. ನಮ್ಮ ಸೈಡ್ ಏನಾದ್ರೂ ನಮ್ಗೆ ಸಿಂಪ್ಟಮ್ ಇದ್ರೆ ಯಾವುದೇ ನಮ್ಗೆ ಗೊತ್ತಾಗುತ್ತೆ, ನಾವು ನಮ್ಮ ಬಾಡಿ ಏನ್ ಹೇಳ್ತಾ ಇದೆ ಅಂತ ಕೇಳ್ಬೇಕಾಗುತ್ತೆ. ಕೆಲವೊಮ್ಮೆ ಸಿಂಪ್ಟಮ್ ಇರುತ್ತೆ ತುಂಬಾ ಜನರಿಗೆ, ಬಟ್ ಏನೋ ಒಂದ್ ರೀತಿ ಭಯದಿಂದ ಅವರು ಟ್ರೀಟ್ಮೆಂಟ್ ತಗೊಳ್ಳೋದಿಲ್ಲ. ಹೌದು. ಸೊ ಈ ಕ್ಯಾನ್ಸರ್ ಅನ್ನೋ ಪದದಲ್ಲಿ ತುಂಬಾ ಭಯ ಅಂದ್ಕೊಂಡಿದೆ. ಹೌದು. ಮೇ ಬಿ ಒಂದು 20-30 ವರ್ಷ ಮುಂಚೆ ಅಥವಾ ಈ ಕ್ಯಾನ್ಸರ್ ಅನ್ನೋದು ಆಲ್ಮೋಸ್ಟ್ ಎಂಡ್ ಸ್ಟೇಜ್ ಡಿಸೀಸ್ ಆಗಿತ್ತು. ಕ್ಯಾನ್ಸರ್ ಬಂದ್ರೆ ಅವ್ರ ಆಸ್ತಿ ಎಲ್ಲ ಬರ್ಕೊಡ್ತಾ ಇದ್ರು ಆ ಥರ. ಸೊ ಬೇರೆ ಆಪ್ಷನ್ನೇ ಇಲ್ಲ ಅಂತ ಅನ್ಕೋತಾ ಇದ್ರು. ಬಟ್ ಈಗಿನ ಕಾಲದಲ್ಲಿ ನೋಡಿದ್ರೆ ತುಂಬಾ ಜನರಿಗೆ ಒಂದಲ್ಲ ಒಂದು ರೀತಿ ಕ್ಯಾನ್ಸರ್ ಬರುತ್ತೆ, ಡಯಾಗ್ನೋಸ್ ಆಗುತ್ತೆ. ಸೊ ನಾವು ಈಗ ತುಂಬಾ ಜಾಸ್ತಿ ವರ್ಷ ಬದುಕ್ತಾ ಇದ್ದಾರೆ ಜನರು. ಸೊ ಏಜ್ ಆಗುತ್ತೆ, ಪ್ಲಸ್ ಆಕ್ಸೆಸಿಬಿಲಿಟಿ, ನಾವು ಟೆಸ್ಟ್ಗಾಗಲಿ ಅಥವಾ ಹಾಸ್ಪಿಟಲ್ಗೆ ಆಕ್ಸೆಸಿಬಿಲಿಟಿ ಜಾಸ್ತಿ ಆಗುತ್ತೆ. ಸೊ ಒಂದಲ್ಲ ಒಂದು ರೀತಿ ಕ್ಯಾನ್ಸರ್ ತುಂಬ ಜನರಲ್ಲಿ ಕಾಣಿಸ್ಕೋಬಹುದು. ಆದರೆ ಮೋಸ್ಟ್ ಕ್ಯಾನ್ಸರ್ಸ್ಗೆ, ಮೆಜಾರಿಟಿ ಕ್ಯಾನ್ಸರ್ಸ್ಗೆ ಅದು ಆರಂಭಿಕ ಹಂತದಲ್ಲಿ ನಾವು ಕಂಡು ಹಿಡಿದ್ರೆ ಒಳ್ಳೆ ರೀತಿ ಟ್ರೀಟ್ಮೆಂಟ್ ಆಪ್ಷನ್ಸ್ ಇದೆ. ಆಲ್ಮೋಸ್ಟ್ ನಾವು ಕ್ಯೂರ್ ಮಾಡ್ಬೋದು ಪೇಷಂಟ್. ಕ್ಯಾನ್ಸರ್ ಇಲ್ಲದೆ ಹೆಂಗಿರ್ತಾರೆ ಹಾಗೆ ಇರ್ಬೋದು ಟ್ರೀಟ್ಮೆಂಟ್ ಆದಮೇಲೆ. ಸೊ ಆ ಭಯ ಜನರಲ್ಲಿ ಕಡಿಮೆ ಆಗಬೇಕು. ಕ್ಯಾನ್ಸರ್ ಅನ್ನೋ ಪದದ ಮೇಲೆ ಏನು ಅದು ಭಯ ಅಂಟ್ಕೊಂಡಿದೆ, ಮುಗ್ದೆ ಹೋಗ್ ಆ ಥರ ಇರಬಾರ್ದು. ಸೊ ಆ ಥರ ಭಯ ಇಲ್ಲದೆ ಇರೋ ಅವ್ರು ಏನು ಮಾಡ್ತಾರೆ, ಅವ್ರು ಯಾವಾಗ ಈ ರೋಗ ಲಕ್ಷಣಗಳು ಅವ್ರಿಗೆ ಕಾಣಿಸ್ಕೊಡ್ತದೆ ಆವಾಗ ಅವರು ಬಂದು ಕರೆಕ್ಟ್ ಟ್ರೀಟ್ಮೆಂಟ್ ತಗೋತಾರೆ. ಡಾಕ್ಟರ್, ಹಾಗಿದ್ರೆ ಇದನ್ನು ಕೂಡ ಒಂದು ಮಿಸ್ಕನ್ಸೆಪ್ಷನ್ ಅಂತಾನೆ ಕನ್ಸಿಡರ್ ಮಾಡ್ಬೋದಲ್ಲ? ಅಂದ್ರೆ ಕ್ಯಾನ್ಸರ್ ಅಂದ ತಕ್ಷಣ ಲೈಫೇ ಮುಗ್ದು ಹೋಯ್ತು ಅಂತ ಜನ ಯೋಚನೆ ಮಾಡ್ತಾರೆ. ಬಟ್ ಇವಾಗಿನ ನಮ್ಮ ಏನು ಟೆಕ್ನಾಲಜಿ ಎಷ್ಟು ಮುಂದುವರೆದಿದೆ ಅಂತ ಹೇಳಿದ್ರೆ ಎಲ್ಲದಕ್ಕೂ ಕೂಡ ಒಂದು ಸೊಲ್ಯೂಷನ್ ಇದ್ದೇ ಇರುತ್ತೆ. ಆದರೆ ನಮ್ಗೆ ಅದ್ರ ಬಗ್ಗೆ ಅವೇರ್ನೆಸ್ ಇರಬೇಕು ಅಂತ. ಸೊ ಟ್ರೀಟ್ಮೆಂಟಲ್ಲಿ ನೀವು ಆಗಲೇ ಮಾತಾಡ್ತಾ ಹೇಳಿದ್ರಿ ರೋಬೋಟಿಕ್ ಸರ್ಜರಿ ಇರುತ್ತೆ, ಅಡ್ವಾನ್ಸ್ ಟೆಕ್ನಾಲಜಿ ಬಂದಿದೆ ಅಂತ. ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಡಾಕ್ಟರ್. ಈ ಸರ್ಜಿಕಲ್ ಟೆಕ್ನಾಲಜಿಗೆ ಬಂದಾಗ, ಅಂದ್ರೆ ಶಸ್ತ್ರಚಿಕಿತ್ಸೆಗೆ ಬಂದಾಗ, ಈಗ ನಾವು ಮಾಡೋ ಶಸ್ತ್ರಚಿಕಿತ್ಸೆಗೂ ಕೆಲವೊಂದು ವರ್ಷಗಳ ಮುಂಚೆ ಆಗ್ತಾ ಇರೋ ಶಸ್ತ್ರಚಿಕಿತ್ಸೆಗೆ ಬಹಳ ವ್ಯತ್ಯಾಸ. ಈಗ ಕಡಿಮೆ ನೋವಲ್ಲಿ ನಾವು ಬೇಗ ರಿಕವರಿ ಆಗೋ ಹಾಗೆ ಸರ್ಜರಿ ಮಾಡ್ಬೋದು. ಅದಕ್ಕೆ ಎಸ್ಪೆಷಲಿ ಗುದದ್ವಾರದ ರೆಕ್ಟಲ್ ಕ್ಯಾನ್ಸರ್ಗೆ ಬಂದಿರುವಂತಹ ಟೆಕ್ನಾಲಜಿ ರೊಬೋಟಿಕ್ ಸರ್ಜರಿ ಅಂತ ಹೇಳ್ತೀವಿ. ಸೊ ಇದ್ರ ಮೂಲಕ ನಾವು ಸಣ್ಣ ಸಣ್ಣ ರಂಧ್ರಗಳ ಮೂಲಕ ಒಳಗಡೆ, ಹೊಟ್ಟೆ ಒಳಗಡೆ ಹೋಗಿ ಆ ಕ್ಯಾನ್ಸರ್ ಕಣವನ್ನು, ಅದರ ಜೊತೆ ಲಿಂಫ್ ನೋಡ್ಸ್ ಎಲ್ಲವನ್ನು ನಾವು ಕ್ಲೀನ್ ಆಗಿ ರಿಮೂವ್ ಮಾಡ್ಬೋದು. ಪ್ರಿಸಿಷನ್ ಅಂತ ಹೇಳ್ತೀವಿ. ಸೊ ಪ್ರಿಸೈಸ್ ಆಗಿ ಆಪರೇಷನ್ ಮಾಡಿ ಅದನ್ನ ತೆಗಿಬಹುದು ಸಣ್ಣ ಹೋಲ್ಗಳ ಮೂಲಕ. ಏನು ದೊಡ್ಡದಾಗಿ ಓಪನ್ ಸರ್ಜರಿ ತರ ಏನ್ ಮಾಡಬೇಕಾಗಿಲ್ಲ. ಸೊ ಈ ರೊಬೋಟಿಕ್ ಸರ್ಜರಿ ಮಾಡೋದ್ರಿಂದ ಫಂಕ್ಷನಲ್ ಔಟ್ಕಮ್ಸ್, ಅಂದ್ರೆ ಮುಂದಕ್ಕೆ ಅವರಿಗೆ ಲೈಫ್ ಲಾಂಗ್ ಅಲ್ಲಿ ಏನೋ ತೊಂದರೆ ಬರೋದು ಕಡಿಮೆ ಇರುತ್ತೆ. ಕ್ಯಾನ್ಸರ್ ಆಪರೇಷನ್ ಕ್ವಾಲಿಟಿ ಏನಿದೆ ಅದು ಓಪನ್ ಸರ್ಜರಿ ಕಂಪೇರಬಲ್ ಇರುತ್ತೆ, ಕೆಲವು ಸಲ ಬೆಟರು ಇರಬಹುದು. ಓಕೆ, ಸೊ ರೋಬೋಟಿಕ್ ಸರ್ಜರಿ ಬಗ್ಗೆ ಹೇಳಿದ್ರಿ. ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಅಂತ ಹೇಳಿದ್ರೆ ಏನು, ಇದು ಹೆಲ್ಪ್ ಆಗುತ್ತೆ? ಈ ಲ್ಯಾಪ್ರೋಸ್ಕೋಪಿ, ರೋಬೋಟಿಕ್ ಸರ್ಜರಿ ಎರಡು ಮಿನಿಮಲ್ ಆಕ್ಸೆಸ್ ಸರ್ಜರಿ, ಅಂದ್ರೆ ಸಣ್ಣ ಕೀ ಹೋಲ್ಸ್ ರಂಧ್ರಗಳಿಂದ ಮಾಡುವಂತಹ ಸರ್ಜರಿ. ಲ್ಯಾಪ್ರೋಸ್ಕೋಪಿ ಸರ್ಜರಿಯಲ್ಲಿ ನಾವು ಇನ್ಸ್ಟ್ರೂಮೆಂಟ್ಸ್ ಅನ್ನ, ಅದೇನು ಇನ್ಸ್ಟ್ರೂಮೆಂಟ್ಸ್ ಕೈಯಲ್ಲಿ ಹಿಡ್ಕೊಂಡು ಮಾಡ್ತೀವಿ. ಅದರಲ್ಲಿ ಅಡ್ವಾನ್ಸ್ಮೆಂಟ್ ಅಂದ್ರೆ ರೋಬೋಟಿಕ್ ಸರ್ಜರಿ. ಸೊ ಆ ಇನ್ಸ್ಟ್ರೂಮೆಂಟ್ಸ್ ಅನ್ನ ನಾವು ರೋಬೋಟಿಕ್ ಕನೆಕ್ಟ್ ಮಾಡಿ ಅದನ್ನ ಅದ್ರ ಮೂಲಕ ನಾವು ಆಪರೇಷನ್ ಮಾಡ್ತೀವಿ. ಅದೊಂದು ಅಡ್ವಾನ್ಸ್ ಫಾರ್ಮ್ ಆಫ್ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಅಂತ ಹೇಳ್ಬೋದು. ಓಕೆ, ಸೊ ಹಿಂದಿನ ಕಾಲದಲ್ಲಿ ಇದ್ದಂತಹ ಅಥವಾ ಒಂದು ಸ್ವಲ್ಪ ವರ್ಷ ಹಿಂದೆ ಇದ್ದಂಥ ಆ ಆಪರೇಷನ್ ಮೆಥಡಿಗೂ ಇವಾಗಕ್ಕೂ ನೀವು ಹೇಳ್ದಂಗೆ ಡಿಫ್ರೆನ್ಸ್ ಇರುತ್ತೆ ಅಂತ. ಸೊ ಬೆನಿಫಿಟ್ಸಲ್ಲೂ ಡಿಫ್ರೆನ್ಸ್ ಇರಲೇಬೇಕಾಗತ್ತೆ, ಕ್ಯೂರ್ ರೇಟಲ್ಲೂ ಡಿಫ್ರೆನ್ಸ್ ಇರಲೇಬೇಕಾಗತ್ತೆ. ಅಥವಾ ಮುಂಚೆ ಎಲ್ಲ ಒಂದು ವಾರ ಆಪರೇಷನ್ ಮಾಡಿ ಹಾಸ್ಪಿಟಲ್ ಇತ್ತು ಅಂದರೆ ಇವಾಗ ಅದಕ್ಕಿಂತ ಬೇಗ ಡಿಸ್ಚಾರ್ಜ್ ಆಗ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಹೇಗಿದೆ ಸರ್ ಅದ್ರ ಬಗ್ಗೆ? ಡಿಸ್ಚಾರ್ಜ್ ಪೇಷಂಟ್ ಮೇಲೆ ಡಿಪೆಂಡ್ ಆಗುತ್ತೆ, ಇಂಡಿವಿಜುವಲ್. ಬಟ್ ಓವರ್ ಆಲ್ ನಾವು ಪೇಷಂಟ್ಗಳನ್ನ ಬೇಗ ಡಿಸ್ಚಾರ್ಜ್ ಮಾಡ್ಬೋದು. ಮಿನಿಮಲ್ ಆಕ್ಸೆಸ್ ಸರ್ಜರೀಸ್, ಲ್ಯಾಪ್ರೋಸ್ಕೋಪಿ ಇರ್ಬೋದು, ರೊಬೋಟಿಕ್ ಇರ್ಬೋದು, ಈ ಥರ ಆಪರೇಷನ್ ಮಾಡಿದಾಗ ಬೇಗನೆ ಡಿಸ್ಚಾರ್ಜ್ ಆಗ್ತಾರೆ.
ಪೇಯ್ನು ಕಡಿಮೆ ಇರುತ್ತೆ, ರಿಕವರಿ ಬೇಗ ಅವ್ರ ಕೆಲಸಕ್ಕೆ ಅವ್ರು ವಾಪಸ್ ಹೋಗ್ಬೋದು. ಓಕೆ ಡಾಕ್ಟರ್, ಈಗ ಟ್ರೀಟ್ಮೆಂಟ್ ಬಗ್ಗೆ ಹೇಳಿದ್ರಿ, ಮಿಸ್ಕನ್ಸೆಪ್ಷನ್ ಅಲ್ಲಿ ಬೇರೆ ಏನಾದರೂ ಇದೆಯಾ ನಿಮಗೆ ಗೊತ್ತಿರೋ ಹಾಗೆ, ಅಥವಾ ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ಜನ ಮಾತಾಡೋ ರೀತಿಯಲ್ಲಿ ನಿಮಗೆ ಅನ್ನಿಸ್ತಾ ಇದೆ ಇವಾಗಲೂ ಕೂಡ ಟೆಕ್ನಾಲಜಿ ಮುಂದುವರೆದಿದೆ, ನಾವು ಡೇ ಬೈ ಡೇ ಇಂಪ್ರೂವ್ ಆಗ್ತಾ ಇದ್ದೀವಿ, ಸ್ಟಿಲ್ ನಮ್ಮಲ್ಲಿ ಕೆಲವೊಂದಿಷ್ಟು ಥಾಟ್ಗಳು ಹಾಗೆ ಉಳ್ಕೊಂಡಿದ್ದಾವೆ, ಅದಿನ್ನೂ ಚೇಂಜ್ ಆಗಿಲ್ಲ ಅಂತ ಅನ್ನಿಸ್ತಿದೆಯಾ ನಿಮಗೆ? ನಾವು ಈಗಲೇ ಮಾತಾಡ್ದಂಗೆ ಒಂದು ಮಿಸ್ಕನ್ಸೆಪ್ಷನ್ ಅಬೌಟ್ ಕ್ಯಾನ್ಸರ್ ವರ್ಡ್, ಎರಡನೇದು ಲ್ಯಾಕ್ ಆಫ್ ಅವೇರ್ನೆಸ್. ಯಾರನ್ನ ಮೀಟ್ ಆಗಬೇಕು, ಯಾವ ಕಾಯಿಲೆಗೆ ಯಾರನ್ನ ಮೀಟ್ ಆಗ ಅವೇರ್ನೆಸ್ ಇಲ್ಲ ಜನರಲ್ಲಿ. ಈ ರೆಕ್ಟಲ್ ಕ್ಯಾನ್ಸರ್ ಅಥವಾ ಗುದದ್ವಾರದ ಕ್ಯಾನ್ಸರ್ ಬಂದಾಗ ತುಂಬ ಜನರು ಲೇಟ್ ಸ್ಟೇಜಲ್ಲಿ ಬರ್ತಾರೆ, ಯಾಕಂದರೆ ಅವರು ಒಂದು 3-4 ತಿಂಗಳು ಇದಕ್ಕಿಂತ ಮುಂಚೆ ಪೈಲ್ಸ್ ಅಥವಾ ಹೆಮರಾಯ್ಡ್ಸ್ ಅಂತ ಟ್ರೀಟ್ಮೆಂಟ್ ತಗೋತಾನೆ ಇರ್ತಾರೆ. ಸೊ ಎಲ್ಲ ಮೋಷನಲ್ಲಿ ಬ್ಲಡ್ ಹೋಗೋದು ಎಲ್ರಿಗೂ ಪೈಲ್ಸಿಂದ ಅಲ್ಲ, ಅದು ಕ್ಯಾನ್ಸರ್ ಇಂದಾನು ಇರಬಹುದು, ಬೇರೆ ಕಾರಣ ಇರಬಹುದು. ಬಟ್ ಎಲ್ರಿಗೂ ಬ್ಲಡ್ ಬಂದವರಿಗೆಲ್ಲ ಕ್ಯಾನ್ಸರ್ ಅಂತ ಹಾಗೆ ಹೇಳೋದು ತಪ್ಪಾಗುತ್ತೆ. ಮೇ ಬಿ ರೇರ್ ಚಾನ್ಸ್ ಇರ್ಬೋದು. ಅದಕ್ಕಾಗಿ ಅವರು ಸಪೋಸ್ ಈ ತುಂಬಾ ಜನ ಲೈಕ್ ಎಲ್ಲರೂ ಅಲೋಪತಿ ಅಥವಾ ಹಾಸ್ಪಿಟಲ್ಸ್ಗೆ ಬರಬೇಕಂತಿಲ್ಲ, ಸೊ ಎಲ್ರಿಗೆ ಆಕ್ಸೆಸಿಬಿಲಿಟಿ ಇರೋದಿಲ್ಲ. ಅವರು ಯಾವುದೇ ಸ್ಪೆಷಾಲಿಟಿಯ ಡಾಕ್ಟರ್ ಮೀಟ್ ಆಗ್ಬೋದು, ಟ್ರೀಟ್ಮೆಂಟ್ ತಗೋಬಹುದು. ಸಪೋಸ್ ಕಡಿಮೆ ಆದರೆ ಒಳ್ಳೇದು, ಸಪೋಸ್ ಕಡಿಮೆ ಆಗಿಲ್ಲ ಅಂತ ಹೇಳಿದ್ರೆ ಅವರ ತಲೆಯಲ್ಲಿ ಇದು ಕ್ಯಾನ್ಸರ್ ಆಗಿರಬಹುದಾ ಅನ್ನೋ ಯೋಚನೆ ಇರಬೇಕಾಗತ್ತೆ. ಸೂಕ್ತ ತಜ್ಞರನ್ನ ಅವ್ರು ಬಂದು ಭೇಟಿ ಮಾಡಬೇಕಾಗುತ್ತೆ. ಓಕೆ, ಇನ್ನೊಂದೇನು ಅಂತ ಹೇಳಿದ್ರೆ ಯೂಶಲಿ ಅನ್ಕೋತಾರೆ, ನನ್ನ ಕ್ಯಾನ್ಸರ್ ಬಂತು ಹೇಗಿದ್ರೂ ಬದುಕೋದಿಲ್ಲ, ನಾನು ಯಾಕೆ ಖರ್ಚು ಮಾಡಬೇಕು, ಯಾಕೆ ಟ್ರೀಟ್ ಮಾಡಬೇಕು ಅನ್ನೋವಂಥದ್ದು ಕೂಡ ಇರುತ್ತೆ ಅಲ್ವಾ ಡಾಕ್ಟರ್? ಸೊ ಅದು ಕೂಡ ಒಂದು ರೀತಿಯಲ್ಲಿ ಹೇಳಬೇಕು ಅಂದರೆ ಜನರಲ್ಲಿರುವಂಥ ಕೆಲವೊಂದು, ಅಂದರೆ ತುಂಬ ಜನ ಇವಾಗ ಎಜುಕೇಟೆಡ್ ಆಗಿದ್ದಾರೆ, ಟ್ರೀಟ್ ಮಾಡ್ತಾರೆ, ಬಟ್ ಅಂದ್ರೂ ಈ ಥರ ಥಿಂಕ್ ಮಾಡುವಂಥ ಜನಗಳು ಕೂಡ ಇರ್ತಾರೆ ಅಂತ. ಅದು ಜನರಲೈಸ್ ಮಾಡೋದು ತಪ್ಪಾಗುತ್ತೆ. ನೋಡಿ, ಯಾರೋ ಒಬ್ರು ನಮ್ಮ ಹಾಸ್ಪಿಟಲ್ಗೆ ಬಂದು ಕ್ಯಾನ್ಸರ್ ಟ್ರೀಟ್ಮೆಂಟ್ ತಗೊಂಡು ಅದು ಸಕ್ಸಸ್ಫುಲ್ ಆಗದೆ ಇರ್ಬೋದು. ಸೊ ಅಂಥವ್ರನ್ನ ಯಾರೋ ಒಂದು ನೋಡಿರ್ತಾರೆ, ಕ್ಯಾನ್ಸರ್ ಟ್ರೀಟ್ಮೆಂಟ್ ಆಯ್ತು, ಇಷ್ಟು ಖರ್ಚು ಮಾಡಿದ್ರು, ಇಷ್ಟೊಂದು ದಿನ ಹಾಸ್ಪಿಟಲ್ಗೆ ಹೋದ್ರು, ಏನೂ ಆಗಿಲ್ಲ ಅಂತ. ಬಟ್ ಆತರ ಒಬ್ಬರಿದ್ರೆ ಇನ್ನು 9 ಜನ ನಾರ್ಮಲ್ ಆದವರು ಇರ್ತಾರೆ. ಅದು ಕಾಣೋದಿಲ್ಲ, ಬಟ್ ಅವರು ಅದ್ರ ಬಗ್ಗೆ ಜಾಸ್ತಿ ಮಾತಾಡೋದಿಲ್ಲ. ಸೊ ಅವ್ರು ಸಪೋಸ್ ಕ್ಯಾನ್ಸರ್ ಮುಕ್ತವಾಗಿದ್ರೆ ಅವ್ರು ಅದ್ರ ಬಗ್ಗೆ ಜಾಸ್ತಿ ಮಾತಾಡಕ್ ಹೋಗುತ್ತೆ. ಸೊ ಅಂಥವ್ರು ನಮ್ಗೆ ಕಡಿಮೆ ಕಾಣಿಸ್ಕೊತಾರೆ. ಬಟ್ ನಾವು ದಿನ ಇಂಥ ಪೇಷಂಟ್ಸ್ ನೋಡೋದ್ರಿಂದ ನಮಗೂ ಪೇಷಂಟ್ ಗುಣಮುಖವಾಗಿ ಕ್ಯೂರ್ ಆಗ್ಬೇಕಂತ ಇರುತ್ತೆ. ಸೊ ನಾವು ಮಾಡೋ ಕೆಲಸದಿಂದ ಮೇ ಬಿ 90% ಕ್ಯೂರ್ ಆಗ್ತಾರೆ. 10% ಇರ್ತಾರೆ, ಅವರಿಗೆ ಏನ್ ಮಾಡಕ್ ಬರೋದಿಲ್ಲ. ಸೊ ಆತರ ಅಂತ ನಾವು ಟ್ರೈ ಮಾಡೋದನ್ನ ಬಿಡಬಾರ್ದು. ಕರುಳಿನ ಕ್ಯಾನ್ಸರ್ ಎಸ್ಪೆಷಲಿ ಬಂದಾಗ ಟ್ರೀಟ್ಮೆಂಟ್ ಅಪ್ರೋಚಸ್ ಚೆನ್ನಾಗಿದೆ. ನಾವು ತುಂಬಾ ಜನರ ಪೇಷಂಟ್ ಅನ್ನ ಕ್ಯೂರ್ ಮಾಡ್ಬೋದು. ನಾವು ಕೇಳ್ಕೊಳ್ಳೋದೇನು ಅಂತ ಹೇಳಿದ್ರೆ, ಈ ರೋಗ ಲಕ್ಷಣಗಳನ್ನು ನಾವು ನೆಗ್ಲೆಕ್ಟ್ ಮಾಡಬಾರ್ದು. ಕರೆಕ್ಟ್ ಟೈಮಲ್ಲಿ ಟೆಸ್ಟ್ ಮಾಡಿಸಿ ಡಯಾಗ್ನೋಸ್ ಮಾಡ್ಕೋಬೇಕು. ಯಾಕಂದ್ರೆ ಕ್ಯಾನ್ಸರ್ ಕ್ಯೂರ್ ಅನ್ನೋದು ಅರ್ಲಿ ಡಿಟೆಕ್ಷನ್ ಮಾತ್ರ. ನಾವು ಆರಂಭಿಕ ಹಂತದಲ್ಲಿ ಈ ಕ್ಯಾನ್ಸರ್ ಅನ್ನ ಪತ್ತೆ ಹಚ್ಚಿದ್ರೆ, ಸೂಕ್ತ ಚಿಕಿತ್ಸೆ ಮಾಡಿದ್ರೆ ಆಲ್ಮೋಸ್ಟ್ ಎಲ್ಲಾ ಪೇಷಂಟ್ ಗುಣಮುಖ ಮಾಡಬಹುದು. ಓಕೆ, ಆಗ್ಲೇ ಹೇಳಿದ್ರೆ ನೀವು ಮಾತಾಡ್ತಾ, ಇದಕ್ಕೆ ಅಕ್ಯುರೇಟ್ ಆಗಿ ಇಂಥದ್ದೇ ಕಾರಣ ಅಂತ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಎಲ್ಲದಕ್ಕೂ ಅಂತ. ಆದ್ರೂ ಕೇಳ್ತಾ ಇದ್ದೀನಿ, ಇದು ಬರ್ದೇ ಇರೋ ರೀತಿಯಲ್ಲಿ ತಡೆಗಟ್ಟೋದಕ್ಕೆ ಸಾಧ್ಯ ಆಗುತ್ತಾ ಅಂತ? ಕ್ಯಾನ್ಸರ್ ಬರಲೇಬಾರ್ದು ಅಂತ ನಾವು ಏನು ತಡೆಗಟ್ಟೋದು ಆಗೋದಿಲ್ಲ. ಬಿಕಾಸ್ ಅದು ಹಲವಾರು ರೀಸನ್ ಇದೆ. ಸೊ ಅದು ಏನೇ ಮಾಡಿದ್ರು ಬರೋ ಚಾನ್ಸಸ್ ಇರುತ್ತೆ. ಬಟ್ ಕೆಲವೊಂದು ಜೀವನ ಶೈಲಿಯಿಂದ ಅಥವಾ ಆಹಾರ ಪದಾರ್ಥಗಳಿಂದ ನಾವು ಈ ಕ್ಯಾನ್ಸರ್ ಬರೋದನ್ನ ಒಂದು ಹಂತಕ್ಕೆ ಕಡಿಮೆ ಮಾಡಬಹುದು. ಲೈಫ್ ಸ್ಟೈಲ್ ಚೇಂಜಸ್ ನಾನು ಈಗಾಗಲೇ ಹೇಳ್ದಂಗೆ ನಮ್ದು ಡಯಟ್ ಅಲ್ಲಿ ಜಾಸ್ತಿ ಫೈಬರ್ ಇನ್ಕ್ಲೂಡ್ ಮಾಡಬೇಕು. ಪ್ರಾಸೆಸ್ಡ್ ಫುಡ್, ಹೈಲಿ ಪ್ರಾಸೆಸ್ಡ್ ಫುಡ್ ಅಂತ ಏನು ಹೇಳ್ತೀವಿ, ಇದರ ಇಂಟೇಕ್ ಅನ್ನ ಕಡಿಮೆ ಮಾಡಬೇಕು. ಫಿಸಿಕಲಿ ಆಕ್ಟಿವ್ ಇರಬೇಕು. ಒಬೇಸಿಟಿ ಅಥವಾ ಓವರ್ ವೇಟ್ ಅನ್ನ ಕಡಿಮೆ ಮಾಡ್ಕೋಬೇಕು. ಸೊ ಇವೆಲ್ಲ ರೆಡ್ ಮೀಟ್ ಕನ್ಸಂಪ್ಷನ್ ಕಡಿಮೆ ಮಾಡಬೇಕು. ಟೊಬ್ಯಾಕೋ, ಆಲ್ಕೋಹಾಲ್ ಕಡಿಮೆ ಮಾಡಬೇಕು. ಇವೆಲ್ಲ ನಮ್ಮ ಕೈಲಿರೋದು. ಜೆನೆಟಿಕ್ ಫ್ಯಾಕ್ಟರ್ಸ್ ನಮ್ಮ ಕೈಲಿ. ನಮ್ಮ ತಂದೆ ತಾಯಿನ ಚೇಂಜ್ ಮಾಡಕ್ ಆಗೋದಿಲ್ಲ, ನಮ್ಮ ರಿಲೇಟಿವ್ಸ್ ಚೇಂಜ್ ಮಾಡಕ್ ಆಗೋದಿಲ್ಲ. ಸೊ ಅದು ನಾನ್ ಮಾಡಿಫೈಯಬಲ್ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಸೊ ಈ ಮಾಡಿಫೈಯಬಲ್ ಅಂದ್ರೆ ನಮ್ಮ ಕೈಲಿರುವಂತಹ ರಿಸ್ಕ್ ಫ್ಯಾಕ್ಟರ್ಸ್ ಅನ್ನ ನಾವು ಆದಷ್ಟು ಮಟ್ಟಿಗೆ ಚೇಂಜ್ ಮಾಡ್ಕೋಬೇಕು. ಡಾಕ್ಟರ್, ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಇದ್ರ ಬಗ್ಗೆ? ಕ್ಯಾನ್ಸರ್ ಅಂದ್ರೆ, ಕರುಳಿನ ಕ್ಯಾನ್ಸರ್ ಅಂದ್ರೆ ಭಯ ಇರಬಾರ್ದು. ರೋಗ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ. ಈ ಕ್ಯಾನ್ಸರ್ ಅಟ್ಲೀಸ್ಟ್ ಅಡ್ವಾನ್ಸ್ ಸ್ಟೇಜ್ ಹೋಗೋಕ್ಕಿಂತ ಮುಂಚೆ ಕೆಲವೊಂದು ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ. ಆ ಲಕ್ಷಣಗಳು ಕಾಣಿಸ್ಕೊಂಡಾಗ ನಾವು ಭಯಪಟ್ಟು ವೈದ್ಯರ
ಕಡೆಗೆ ಹೋಗದೆ ಇರಬಾರ್ದು. ಕರೆಕ್ಟ್ ಸೂಕ್ತ ತಜ್ಞರನ್ನ ನೋಡಿ ಡಯಾಗ್ನೋಸ್ ಮಾಡ್ಕೋಬೇಕು. ಕ್ಯಾನ್ಸರ್ನ ನಾವು ಗೆಲ್ಬಹುದು, ನಾವು ಕ್ಯೂರ್ ಮಾಡ್ಕೋಬಹುದು. ಓನ್ಲಿ ಥಿಂಗ್ ಇಸ್ ಆರಂಭಿಕ ಹಂತದಲ್ಲಿ ಪತ್ತೆ ಹಚ್ಚೋಕೆ ಅವೇರ್ನೆಸ್ ಮೂಡಿಸ್ಬೇಕು. ನಾವೀಗ ನಾವು ತಿಳ್ಕೋಬೇಕು, ನಮ್ಮ ಸುತ್ತಮುತ್ತ ಇರೋ ಜನರಿಗೂ ತಿಳಿಸ್ಬೇಕು ಇದ್ರ ಬಗ್ಗೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕೊಲೊರೆಕ್ಟಲ್ ಕ್ಯಾನ್ಸರ್ ಅಂತ ಹೇಳಿದ್ರೆ ಏನು, ಸೊ ಯಾಕಂದರೆ ಕೋಲನ್ ಕ್ಯಾನ್ಸರ್ ಹಾಗೆಯೇ ರೆಕ್ಟಮಲ್ಲಿ ಬರುವಂಥ ಕ್ಯಾನ್ಸರ್, ಸೊ ಇವೆರಡರ ಬಗ್ಗೆ ಕೂಡ ತುಂಬ ವಿವರವಾಗಿ ತಿಳಿಸ್ಕೊಟ್ಟಿದ್ದೀರಾ. ಆ್ಯಂಡ್ ತುಂಬ ಇಂಪಾರ್ಟೆಂಟ್ ಆಗಿ ಏನು ಅಂತ ಹೇಳಿದ್ರೆ ಭಯ ಪಡಬಾರ್ದು, ಟ್ರೀಟ್ಮೆಂಟ್ ಆಪ್ಷನ್ಸ್ ಎಲ್ಲದಕ್ಕೂ ಇದ್ದೇ ಇರುತ್ತೆ, ಅವೇರ್ನೆಸ್ ಇರಬೇಕಾಗತ್ತೆ. ರೈಟ್ ಟೈಮಲ್ಲಿ ಟ್ರೀಟ್ಮೆಂಟ್ ತೊಗೊಂಡ್ರೆ ಖಂಡಿತವಾಗಿಯೂ ಕೂಡ ಬೇರೆ ಕ್ಯಾನ್ಸರಿಗೆ ಕಂಪೇರ್ ಮಾಡಿದ್ರೆ ಇದರಲ್ಲಿ ಕ್ಯೂರ್ ರೇಟ್ ಜಾಸ್ತಿ ಇರೋದ್ರಿಂದಾಗಿ ಭಯ ಪಡುವಂಥ ಅವಶ್ಯಕತೆ ಇಲ್ಲ ಅಂತ ಹೇಳಿದರೆ. ಬಿಕಾಸ್ ಈ ಹೇಳಿರುವಂಥ ಮಾತುಗಳೇನಿದೆ ಜನರಿಗೆ ಒಂದು ರೀತಿಯಾಗಿ ಧೈರ್ಯ ಬರುತ್ತೆ. ಯಾಕಂದರೆ ಆಗಲೇ ಹೇಳಿದಾಗೆ ಕ್ಯಾನ್ಸರ್ ಅಂದ ತಕ್ಷಣ ಭಯ ಪಡೋರೇ ಜಾಸ್ತಿ ಇರೋದ್ರಿಂದಾಗಿ ಇಲ್ಲಪ್ಪ ನಾನು ಟ್ರೀಟ್ಮೆಂಟ್ ತಗೋಬೇಕು, ಕ್ಯೂರ್ ಆಗುತ್ತೆ, ಚಾನ್ಸಸ್ ಇರುತ್ತೆ, ಪ್ರಯತ್ನನಾದರೂ ಪಡಬೇಕು ಅನ್ನೋಂಥದ್ದೊಂದು ಬಂದೇ ಬರುತ್ತೆ ಆ ಥಾಟ್. ಸೊ ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕೊಲೊರೆಕ್ಟಲ್ ಕ್ಯಾನ್ಸರ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಡಾಕ್ಟರ್ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.